ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು 2016 ರಿಲೀಸ್ ಆಗಿದ್ದ ಮರಾಠಿಯ ಸೈರಾಟ್ ಸಿನಿಮಾನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಮೂವಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿತ್ತು. ಇದನ್ನ ನೋಡ್ತಾ ನಿಮಗೆ ಚೆಲುವಿನ ಚಿತ್ರ ನೆನಪಾಗಬಹುದು, ಆದ್ರೆ ಇದೇ ಬೇರೆ. ನನಗೆ ಈ ಮೂವಿನ ಕ್ಯಾರಿ ಮಾಡ್ಕೊಂಡು ಹೋಗಿರೋ ರೀತಿ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಿಮ್ಮ ಮುಂದೆ ತಂದಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ತಮಿಳಿನ ಬ್ಲಾಕ್ ಬಸ್ಟರ್ ಕರುಪು, ಗ್ಲೋಬಲಿ ದೊಡ್ಡದಾಗಿ ಸದ್ ಮಾಡ್ತಿರೋ ಹಾರರ್ ಮೂವಿ ಒಬ್ಸೆಷನ್, ಮತ್ತೆ ಕಟ್ಟಾಲನ್, ಪೇಟ್ರಿಯಟ್ ನಂತ ಒಳ್ಳೊಳ್ಳೆ ಮೂವಿಗಳನ್ನ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಬನ್ನಿ ಈಗ ಸೈರಾಟ್ ಸಿನಿಮಾ ಒಳಗಡೆ ಹೋಗ್ಬಿಡೋಣ. ಒಂದು ಸುಂದರವಾದ ಹಳ್ಳಿ. ಈ ಹಳ್ಳಿಲಿ ತಾತ್ಯ ಸಾಹೇಬ್ ಅನ್ನೋ ತುಂಬಾ ಪವರ್ಫುಲ್ ಪೊಲಿಟಿಕಲ್ ವ್ಯಕ್ತಿ ಇರ್ತಾನೆ. ಈ ಹುಡುಗನ ಹೆಸರು ಪ್ರಶಾಂತ್ ಕಾಳೆ. ತುಂಬಾ ಬಡ ಕುಟುಂಬದವನು, ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾನೆ. ಒಂದ್ಸಲ ಊರಲ್ಲಿ ನಡೆದ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ತಂಡನ ಗೆಲ್ಸಿ ಈ ತಾತ್ಯ ಸಾಹೇಬ್ ಕೈಯಿಂದಾನೆ ಪ್ರೈಸ್ ಕೂಡ ತಗೋತಾನೆ. ಇವಳು ತಾತ್ಯ ಪಾಟೀಲ್ ಮಗಳು ಅರ್ಚನಾ ಅಂತ. ಮಧ್ಯರಾತ್ರಿಯಲ್ಲಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಯಾರಿಗೂ ಕಾಣದಂಗೆ ಪ್ರಶಾಂತ್ ಮನೆಗೆ ಬಂದು ಪ್ರೀತಿಯಿಂದ ಅವನ ತಲೆ ಸವರಿ ಎಲ್ರು ಮಲಗಿದ್ದಾರೆ, ನಾನೊಂದು ಮುತ್ತು ಕೊಡ್ತೀನಿ ಅಂತ ಪ್ರಶಾಂತ್ಗೆ ಕಿಸ್ ಮಾಡ್ತಿರ್ತಾಳೆ. ಸೌಂಡ್ ಆಗೋದನ್ನ ನೋಡಿ ಎಲ್ರು ಎದ್ದು ಪ್ರಶಾಂತ್ ನ ನೋಡಿದ್ರೆ ಅವನು ಕನ್ಸ್ ಕಾಣ್ಕೊಂಡು ಬಿಡು ಅರ್ಚನಾ ಅಂತ ಕನ್ವರ್ಸ್ತಿರ್ತಾನೆ. ಪ್ರಶಾಂತ್ಗೆ ಅರ್ಚನಾ ಅಂದ್ರೆ ತುಂಬಾ ಇಷ್ಟ. ಈ ಪ್ರಶಾಂತ್ ಕುಟುಂಬದವರು ಬೆಸ್ತರ ಸಮುದಾಯಕ್ಕೆ ಸೇರಿದವರು. ಇವರು ಎಲ್ಲೆಲ್ಲಿ ಕೆರೆ ಮೀನುಗಳನ್ನ ಗುತ್ತಿಗೆ ಕೊಡ್ತಾರೋ ಆ ಊರಿಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಈ ಅರ್ಚನಾ ಊರ್ ಗೌಡ್ರ ಮಗಳು ಆಗಿರೋದ್ರಿಂದ ಜಬರ್ದಸ್ತ್ ಹುಡುಗಿ, ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್. ಅವರ ಬಾವಿಲಿ ಹುಡುಗರೆಲ್ಲ ಈಜ್ ಹೊಡಿತಿದ್ರೆ ಬಂದು ರೋಪ್ ಹಾಕಿ ಅವ್ರನ್ನೆಲ್ಲ ಕಳಿಸಿ ಅವಳ ಫ್ರೆಂಡ್ಸ್ ಈಜ್ ಹೊಡಿಯೋಕೆ ಅವಕಾಶ ಮಾಡ್ಕೊಡ್ತಾಳೆ. ಪ್ರಶಾಂತ್ ಕೆರೆಯಲ್ಲಿ ನೀರ್ ಹಿಡಿಬೇಕಾದ್ರೆ ಅವನ ದೋಸ್ತಿ ಬಂದು ಅರ್ಚನಾ ಬಾವಿ ಹತ್ರ ಬಂದಿದ್ದಾಳೆ ಅಂತ ಕೂಗಿ ಹೇಳ್ತಾನೆ. ಪ್ರಶಾಂತ್ಗೆ ಅರ್ಚನಾ ಅಂದ್ರೆ ಎಷ್ಟು ಹುಚ್ಚು ಅಂದ್ರೆ ತಕ್ಷಣ ಆ ಕೆಲ್ಸ ಬಿಟ್ಟು ಮನೆಗೆ ಹೋಗಿ ಒಳ್ಳೆ ಬಟ್ಟೆ ಹಾಕೊಂಡು ಕ್ರೀಮ್ ಪೌಡರ್ ಎಲ್ಲ ಹಾಕೊಂಡು ಓಡ್ ಹೋಗಿ ಆ ಹುಡುಗಿರು ಇರೋದು ಗೊತ್ತಿಲ್ಲದೆ ಬಾವಿಗೆ ಬೀಳ್ತಿದೀನಿ ಅನ್ನೋ ತರ ಅರ್ಚನಾ ಮುಂದೆ ಡೈ ಹೊಡೆದು, ಸಾರಿ ನೀವೆಲ್ಲ ಇದೀರಂತ ಗೊತ್ತಿಲ್ಲ, ಜಂಪ್ ಮಾಡ್ಬಿಟ್ಟೆ ಅಂತ ಡವ್ ಮಾಡ್ತಾನೆ. ಅರ್ಚನಾ ಈಗ ನೋಡ್ದಲ್ಲ, ಗೊತ್ತಾಯ್ತಲ್ಲ, ಆಚೆ ಬಾ ಅಂತಾಳೆ. ಆಗ ಪ್ರಶಾಂತ್ ಅವಳ ಸಮೀಪದಲ್ಲೇ ಮೆಟ್ಲ ಹತ್ತಿ ಹೋಗ್ತಾನೆ. ಈ ತರ ಅವಳ ಸಮೀಪ ಹೋದಾಗ ಅದೊಂಥರ ಫೀಲು ಬಹಳ ಹಿತವಾಗಿರುತ್ತೆ. ಪ್ರಶಾಂತ್ಗೆ ಇಡೀ ದಿನ ಆ ಕ್ಷಣದ ಗುಂಗು ಹೋಗೋದೇ ಇಲ್ಲ. ಅವಳಿಗೆ ಗೊತ್ತಿಲ್ದಂಗೆ ಅವಳನ್ನ ಫಾಲೋ ಮಾಡೋದು, ಕದ್ದು ನೋಡೋದು, ಇದೆಲ್ಲ ನಡೀತಾ ಇರುತ್ತೆ. ಅರ್ಚನಾ ಕಾಲೇಜ್ಗೆ ಬುಲೆಟ್ ಗಾಡಿ ಓಡಿಸ್ಕೊಂಡ್ ಬರ್ತಾಳೆ. ಇವರಿಬ್ರು ಹೊಸದಾಗಿ PUC ಮುಗಿಸಿ ಡಿಗ್ರಿ ಕಾಲೇಜ್ಗೆ ಸೇರಿರ್ತಾರೆ. ಅರ್ಚನಾಗೆ ಪ್ರಶಾಂತ್ ಮುಖ ಪರಿಚಯ ಆಗಿದ್ದೆ ಅವನು ಬಾವಿಗೆ ಬಿದ್ದಾಗ. ಕ್ಲಾಸ್ ಅಲ್ಲಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ PUC ಲಿ ನಾನು 72% ತೆಗೆದಿದ್ದೀನಿ ಅಂತ ಹೇಳಿದಾಗ ಪರವಾಗಿಲ್ಲ ಹುಡುಗ ಸುಮಾರಾಗಿ ಓದ್ತಾನೆ ಅಂತ ಅನ್ಕೊಳ್ತಾಳೆ. ಅವತ್ತು ಬುಲೆಟ್ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಸ್ಟ್ರಗಲ್ ಮಾಡ್ತಿರ್ತಾಳೆ. ಆಗ ಅಲ್ಲೇ ಇದ್ದ ಅವಳ ಕಸಿನ್ ನ ಕರೀತಾಳೆ. ಅವನ್ ಕೈಲೂ ಸ್ಟಾರ್ಟ್ ಮಾಡಕ್ಕಾಗಲ್ಲ. ಆಗ ಪ್ರಶಾಂತ್ ಬಂದು ರಿಸರ್ವ್ ಆನ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ಕೊಡ್ತಾನೆ. ಅರ್ಚನಾಗೆ ಗಾಡಿ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಕೈ ಸ್ವಲ್ಪ ಟಚ್ ಆಗುತ್ತೆ. ಪ್ರಶಾಂತ್ ಅಂತೂ ಫುಲ್ ಹ್ಯಾಪಿ. ಇವನ್ಗೆ ಇಬ್ರು ಪ್ರಾಣ ಸ್ನೇಹಿತರಿರ್ತಾರೆ. ಒಬ್ಬ ಮೆಕ್ಯಾನಿಕ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಸಲೀಂ ಅಂತ, ಇನ್ನೊಬ್ಬ ಪ್ರದೀಪ್ ಅಂತ. ಸಲೀಂ ಹೇಳ್ತಿರ್ತಾನೆ, ಅರ್ಚನಾ ಹಿಂದೆ ಸುತ್ತಬೇಡ, ನೀನ್ ಅವಳನ್ನ ಇಷ್ಟಪಡ್ತಿರೋ ವಿಷಯ ಏನಾದ್ರೂ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ, ಅವ್ರ ಮನೆಯವ್ರು ಸರಿ ಇಲ್ಲ, ಸಾಯಿಸೇ ಬಿಡ್ತಾರೆ ಅಂತ ವಾರ್ನಿಂಗ್ ಮಾಡ್ತಿರ್ತಾನೆ. ಅದಕ್ಕೆ ಪ್ರಶಾಂತ್, ಹೋಗ್ಲಿ ಬಿಡು, ನಿಂತರ ಗುಟ್ಕಾ ಅಗದು ಸಾಯೋದಕ್ಕಿಂತ ನಾನು ಅರ್ಚನಾಗೋಸ್ಕರ ಸಾಯ್ತೀನಿ ಅಂತಾನೆ. ಹೀಗೆ ಪ್ರತಿದಿನ ಅವಳ ಹಿಂದೆ ಹೋಗೋದು, ಕದ್ ನೋಡೋದು, ಹೀಗೆ ಮುಂದುವರಿಸ್ತಿರ್ತಾನೆ. ಅರ್ಚನಾ ಅವಳ ಫ್ರೆಂಡ್ ಹತ್ರ ಇವನ್ ಯಾರು, ನನ್ನ ತಿನ್ನೋ ತರನೇ ನೋಡ್ತಿದ್ದಾನೆ ಅಂತ ಕೇಳ್ತಿರ್ತಾಳೆ. ಒಂದ್ಸಲ ಅವಳು ಖೋಖೋ ಆಡ್ತಿರೋದನ್ನ ಮರದ ಮರಲ್ಲಿ ನಿಂತ್ಕೊಂಡು ಪ್ರಶಾಂತ್ ನೋಡ್ತಾನೆ ಇರ್ತಾನೆ. ಅರ್ಚನಾ ಅದನ್ನ ತುಂಬಾ ಹೊತ್ತಿಂದ ಅಬ್ಸರ್ವ್ ಮಾಡಿ ಸ್ಟ್ರೈಟ್ ಆಗಿ ಅವನ ಹತ್ರನೇ ಬಂದು ಅವಾಗಿಂದ ಏನ್ ನೋಡ್ತಿದ್ಯಾ ಅಂತ ಕೇಳ್ತಾಳೆ. ಪ್ರಶಾಂತ್ ಏನಿಲ್ಲ, ಖೋಖೋ ನೋಡ್ತಿದ್ದೀನಿ ಅಂತಾನೆ. ಆಗ ಅವಳು, ನೀನ್ ಖೋಖೋ ನೋಡ್ತಿಲ್ಲ, ಅವಾಗಿಂದ ನನ್ನನ್ನೇ ಕಣ್ಣಗಲಿಸ್ಕೊಂಡು ನೋಡ್ತಿದ್ಯಾ ಅಂತಾಳೆ. ಆಗ ಪ್ರಶಾಂತ್, ನಿನಗೆ ಹೇಗ್ ಗೊತ್ತು ನಾನು ಇನ್ನೇ ನೋಡ್ತಿದ್ದೀನಿ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ನನ್ನ ಕಣ್ಣಾರೆ ನಾನೇ ನೋಡ್ದೆ ಅಂತಾಳೆ. ಆಗ ಪ್ರಶಾಂತ್, ಹಾಗಿದ್ರೆ ನೀನ್ ಯಾಕೆ ನನ್ನ ನೋಡ್ತಿದ್ಯಾ, ನೀನು ನನ್ನ ನೋಡ್ಬೇಡ ಅಂತಾನೆ. ಅದಕ್ಕೆ ಅವಳು, ಅದು ನನ್ನ ಇಷ್ಟ, ನನಗಿಷ್ಟ ಬಂದಿದ್ದನ್ನ ನೋಡ್ತೀನಿ ಅಂತಾಳೆ. ಪ್ರಶಾಂತ್ ಕೂಡ, ನಾನು ಅಷ್ಟೇ, ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನ್ ನೋಡ್ಬೇಡ ಬಿಡು ಅಂತಾನೆ. ಅರ್ಚನಾ, ನನಗೆ ಇಷ್ಟ ಇಲ್ಲ ಅಂತ ನಾನ್ ಯಾವಾಗ ಹೇಳ್ದೆ ಅಂತ ಹೇಳಿ ಹೋಗ್ಬಿಡ್ತಾಳೆ. ಈ ಮಾತು ಅವನ ಫ್ರೆಂಡ್ಸ್ಗೆ ಅರ್ಥ ಆಗುತ್ತೆ, ಆದ್ರೆ ಪ್ರಶಾಂತ್ಗೆ ಸಡನ್ ಆಗಿ ಗೊತ್ತಾಗಲ್ಲ. ಸಲೀಂ ಮತ್ತೆ ಪ್ರದೀಪ್ ಅವಳು ನಿನ್ನ ಇಂಡೈರೆಕ್ಟ್ ಆಗಿ ಇಷ್ಟ ಅಂತ ಹೇಳ್ಬಿಟ್ಟು ಹೋದ್ಲು ಅಂತ ಹೇಳ್ತಿದ್ರೆ ಪ್ರಶಾಂತ್, ಇಲ್ಲ ಅವಳು ಆತರ ಏನ್ ಹೇಳಿಲ್ಲ ಅಂತ ವಾದಿಸ್ತಾನೆ. ಆಮೇಲೆ ಹೋಗಿ ಫೇಸ್ಬುಕ್ ಅಲ್ಲಿ ಇದ್ದಾಳ ಅಂತ ಸರ್ಚ್ ಮಾಡ್ತಾನೆ. ಅವಳ ID ಸಿಗಲ್ಲ. ಏನಾದ್ರೂ ಮಾಡಿ ನನ್ನ ಪ್ರೀತಿ ವಿಷಯನ ಹೇಳ್ಬಿಡ್ಬೇಕು ಅಂತ ಒಬ್ಬ ಚಿಕ್ಕ ಹುಡುಗನ ಕೈಯಲ್ಲಿ ಲೆಟರ್ ಕೊಟ್ಟು ಕಳಿಸ್ತಾನೆ. ಆದ್ರೆ ಅರ್ಚನಾ ಲೆಟರ್ ಇಸ್ಕೊಳ್ದೆ ಸತಾಯಿಸ್ತಿರ್ತಾಳೆ. ಪದೇ ಹಿಂಗೆ ಮಾಡಿದಾಗ ಈ ಸಲ ಹೋಗಿ ಕೈಗೆ ಕೊಡ್ಬೇಡ, ಲೆಟರ್ ನ ಅವಳ ಹತ್ರ ಎಸದ್ ಬಂದ್ಬಿಡು ಅಂತ ಹೇಳಿ ಕಳಿಸ್ತಾನೆ. ಆ ಹುಡುಗ ಹೋಗಿ ಹಂಗೆ ಮಾಡ್ತಾನೆ. ಅರ್ಚನಾ ಲೆಟರ್ ಎತ್ಕೊಳ್ತಾಳ ಇಲ್ವಾ ಅಂತ ಇವರಿಬ್ರು ಮರಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಅರ್ಚನಾ ಕ್ಯೂರಿಯಾಸಿಟಿಯಿಂದ ಎತ್ಕೊಂಡು ಹೋಗ್ಬಿಡ್ತಾಳೆ. ಆದ್ರೆ ಅದಕ್ಕೆ ಅವಳು ಉತ್ತರನ ಕೊಟ್ಟಿರಲ್ಲ. ಪ್ರಶಾಂತ್ ಅವಳ ಹಿಂದೆ ತಿರುಗೋದನ್ನ ನಿಲ್ಸಿರಲ್ಲ. ಕಾದು ಸಾಕಾಗಿ ಅವನು ಫ್ರೆಂಡು ಈಗ ಡೈರೆಕ್ಟ್ ಆಗಿ ನೀನೇ ಒಂದು ಲೆಟರ್ ಕೊಟ್ಬಿಡು ಅಂತ ಹೇಳಿ ಅವನ ಕೈಗೆ ಲೆಟರ್ ಕೊಡ್ತಾನೆ. ಪ್ರಶಾಂತ್ ಅರ್ಚನಾ ಹಿಂದೆ ತಿರುಗಾಡೋದನ್ನ ಅಬ್ಸರ್ವ್ ಮಾಡಿದ್ದ ಅವಳ ಕಸಿನ್ ಮಂಗ್ಯ ಈ ಲೆಟರ್ ನೋಡಿ ಪ್ರಶಾಂತ್ ಹತ್ರ ಬಂದು ಆ ಲೆಟರ್ ಕೊಡು ಅಂತ
ಕೇಳ್ತಾನೆ. ಪ್ರಶಾಂತ್ ನಿನಗೆ ಯಾಕೆ ಅದೆಲ್ಲ ನನ್ನ ಪರ್ಸನಲ್ ವಿಷಯ ಅಂದಾಗ, ನೋಡು ಪ್ರಶಾಂತ್, ಅರ್ಚನಾ ನನ್ನ ದೊಡ್ಡಪ್ಪನ ಮಗಳು ಅಂತಾನೆ. ಪ್ರಶಾಂತ್ ಅದಕ್ಕೇನ್ ಇವಾಗ ಅಂದ್ರೆ ಇದೆಲ್ಲ ಸರಿ ಇರಲ್ಲ, ನೀನ್ ಇನ್ನೊಂದ್ಸಲ ಅವಳು ಹಿಂದೆ ಬಿದ್ದು ಹೋಗೋದನ್ನ ನೋಡಿದ್ರೆ ನಿನ್ ಮೂಳೆ ಮುರಿದು ಹಾಕ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಪ್ರಶಾಂತ್ ಇದೆಲ್ಲ ಇಟ್ಕೋಬೇಡ, ಹೋಗ್ತಾ ಇರೋ ಇಲ್ಲಿಂದ ಅಂತಾನೆ. ಆಗ ಮಂಗ್ಯ ಕತ್ತಿನ ಪಟ್ಟಿಗೆ ಕೈ ಹಾಕ್ತಾನೆ. ಇಬ್ರು ಮಧ್ಯೆ ಗಲಾಟೆ ಆಗುತ್ತೆ. ಈ ಮಂಗ್ಯ ಪ್ರಶಾಂತ್ ನ ಕೆಳಗಡೆ ಹಾಕೊಂಡು ಮೇಲ್ಗಡೆ ಕುಳಿತು ಕತ್ತಿನ ಪಟ್ಟಿ ಹಿಡಿದಿರ್ತಾನೆ. ಆಗ ಅರ್ಚನಾ ಮಧ್ಯ ಬಂದು, ಹೇ ಮಂಗ್ಯ ಬಿಡು ಅವನ್ನ ಅಂತಾಳೆ. ಮಂಗ್ಯ ಬಿಡೋದಿಲ್ಲ. ಆಗ ಮರಾಠಿಲಿ ಹೇಳಿದ್ರೆ ಅರ್ಥ ಆಗಿಲ್ವಾ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ, ಬಿಡು ಅಂತ ಹೇಳಿ ಬಿಡಿಸಿ ಇನ್ನೊಂದ್ಸಲ ಅವನ ಮೇಲೆ ಕೈ ಇಟ್ರೆ ನಿನ್ ಮುಖ ಹೊಡೆದಾಕ್ತೀನಿ ಅಂತ ಹವಾಜ್ ಹಾಕ್ತಾಳೆ. ಮಂಗ್ಯ ಅರ್ಚನಾಗೆ ನೀನ್ ಯಾಕೆ ಇವನ್ನ ಪರ ವಹಿಸ್ಕೊಳ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಇನ್ನೊಂದ್ಸಲ ಅವ್ನ್ ಮೈ ಮುಟ್ಟಿ ನೋಡು ಯಾಕೆ ಅಂತ ಅವಾಗ ಅರ್ಥ ಮಾಡಿಸ್ತೀನಿ ಅಂತ ಬೈದು ಮಂಗ್ಯನ ಕಳಿಸ್ತಾಳೆ. ಅರ್ಚನಾ ಅಷ್ಟು ಜನರ ಮುಂದೆ ಅವಳ ಕಸಿನ್ ಗೆನೆ ಪ್ರಶಾಂತ್ಗೋಸ್ಕರ ರಗಡ್ ಆಗಿ ಪರ ವಹಿಸ್ಕೊಂಡಿದ್ದನ್ನ ನೋಡಿ ಪ್ರಶಾಂತ್ಗೆ ಅವನ ಫ್ರೆಂಡ್ಸ್ ಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿಂದಾಚೆಗೆ ಇಬ್ಬರ ಮಧ್ಯೆ ಲವ್ ಸ್ಟೋರಿ ಭರ್ಜರಿಯಾಗಿ ಶುರು ಆಗುತ್ತೆ. ಅರ್ಚನಾ ಅಂತೂ ಇನ್ನು ಮುಂದೆ ಪ್ರಶಾಂತ್ ಪ್ರೀತಿ ನಶೆಯಲ್ಲಿ ತೇಲಾಡ್ತಿರ್ತಾಳೆ. ಯಾವಾಗ ನೋಡಿದ್ರು ಅವಂದೇ ಧ್ಯಾನ. ಕ್ಲಾಸಿಗೆ ಬಂದ್ರು ಪ್ರಶಾಂತ್ ನ ನೋಡ್ತಾನೆ ಇರ್ತಾಳೆ. ಪ್ರಶಾಂತ್ಗಂತೂ ಸಂತೋಷನೋ ಸಂತೋಷ. ತಾನು ಇಷ್ಟಪಡ್ತಿದ್ದ ಹುಡುಗಿ ಕಣ್ಣು ಮಿಟುಕಿಸ್ತೆ ನನ್ನನ್ನೇ ನೋಡ್ತಿರ್ತಾಳೆ ಅಂತ ಅವನಿಗೆ ಎಷ್ಟು ಖುಷಿಯಾಗ್ಬೇಡ. ಇದನ್ನೆಲ್ಲ ಅವನ ಇಬ್ರು ಫ್ರೆಂಡ್ಸ್ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಇವರ ಲವ್ ಸ್ಟೋರಿ ನೋಡ್ತಾ ಅವ್ರಿಗೊಂಥರ ಎಕ್ಸೈಟ್ಮೆಂಟ್. ಪ್ರಶಾಂತ್ ರಜೆ ಇದ್ದಾಗ ಮನೇಲಿದ್ರೆ ಅರ್ಚನಾ ಟ್ರಾಕ್ಟರ್ ಓಡಿಸ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾಳೆ. ಇವರು 3 ಜನ ಫ್ರೆಂಡ್ಸ್ ಒಳಗಡೆ ಇರ್ತಾರೆ. ಹೊರಗಡೆ ಪ್ರಶಾಂತ್ ತಮ್ಮ ಹಪ್ಪಳ ಒಣಗಿಸ್ತಿರ್ತಾರೆ. ಯಾವತ್ತೂ ಮಾತಾಡಿಸ್ತಾ ಇದ್ದ ಅರ್ಚನಾ ಟ್ರಾಕ್ಟರ್ ನಿಲ್ಸಿ ಕೆಳಗಡೆ ಇಳಿದು ಬಂದು ಹೇಗಿದ್ದೀರಾ ಅಂತೆಲ್ಲ ಕ್ಷೇಮ ಎಲ್ಲ ವಿಚಾರಿಸ್ತಾ ಬಾಗಿಲ್ ಕಡೆ ಇಣಕಿ ನೋಡ್ತಿರ್ತಾಳೆ. ಈ ಹುಡುಗರಿಗಂತೂ ತುಂಬಾ ಎಕ್ಸೈಟ್ಮೆಂಟ್. ಪ್ರಶಾಂತ್ಗಂತೂ ಖುಷಿನೋ ಖುಷಿ. ಪ್ರಶಾಂತ್ ಅವ್ರ ಅಮ್ಮನ ಹತ್ರ ಅರ್ಚನಾ ನಾನು ಟ್ರಾಕ್ಟರ್ ಬುಲೆಟ್ ಎಲ್ಲಾನು ಓಡಿಸ್ತೀನಿ ಅಂತ ಹಾಗೆ ಸುಮ್ನೆ ಮಾತು ಮುಂದುವರಿಸ್ತಾ ಅವನಿಗೆ ಲೈನ್ ಹೊಡಿತಾ ಇರ್ತಾಳೆ. ಆಮೇಲೆ ನೀರ್ ಕೊಡಿ ಅಂತ ಕೇಳಿ ನೀರ್ ಇಸ್ಕೊಂಡು ಕುಡಿದು ನಾನು ಈಗ ಸ್ಟ್ರೈಟ್ ಫಾರ್ಮ್ ಹೌಸ್ ಹತ್ರ ಹೋಗ್ತಿದೀನಿ ಅಂತ ಇಂಡೈರೆಕ್ಟ್ ಆಗಿ ಪ್ರಶಾಂತ್ಗೆ ಕೇಳಿಸ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಹುಡುಗರಿಗಂತೂ ಫುಲ್ ಖುಷಿಯಿಂದ ಮಜಾ ಮಾಡ್ಕೊಂಡು ಡ್ಯಾನ್ಸ್ ಹೊಡ್ಕೊಂಡು ಅವರ ಫಾರ್ಮ್ ಹತ್ರ ಹೋಗ್ತಾರೆ. ಪ್ರಶಾಂತ್ಗಂತೂ ಅವಳು ನಿಜವಾಗ್ಲೂ ನಮ್ಗೆ ಸಿಗ್ನಲ್ ಕೊಟ್ಟೆ ಹೋದ್ಲಾ ಅಥವಾ ನಾವೇ ಊಹೆ ಮಾಡ್ಕೊಳ್ತಿದೀವ ಅಂತ ಇನ್ನೂ ನಂಬೋಕಾಗ್ತಿಲ್ಲ. ಆ ಇಬ್ಬರು ಫ್ರೆಂಡ್ಸ್ ಫೋರ್ಸ್ ಮಾಡಿ ಕಾನ್ಫಿಡೆನ್ಸ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ. 3 ಜನ ಹೋದಾಗ ಅರ್ಚನಾ ಎಲ್ರನ್ನು ಮಾತನಾಡಿಸಿ ಪರಿಚಯ ಮಾಡ್ಕೊಂಡು ಅವಳ ಫ್ರೆಂಡ್ ಪರಿಚಯ ಮಾಡ್ಕೊಡ್ತಾಳೆ. ಈಗ ವಾಕ್ ಕರ್ಕೊಂಡು ಹೋಗಿ ಅವರ ಕಬ್ಬನ್ ಗದ್ದೆ ಬಾಳೆ ತೋಟ ಎಲ್ಲಾ ತೋರಿಸ್ತಾಳೆ. ಪ್ರಶಾಂತ್ ಅರ್ಚನಾ ಪ್ರೈವೇಟ್ ಆಗಿ ಮಾತಾಡ್ಲಿ ಅಂತ ಅರ್ಚನಾ ಫ್ರೆಂಡ್ ನ ಇವರಿಬ್ರು ಆ ಕಡೆ ಕರ್ಕೊಂಡು ಹೋಗ್ತಾರೆ. ಈಗ ಅರ್ಚನಾ ಪ್ರಶಾಂತ್ಗೆ ಏನ್ ಹಾಗೆ ನೋಡ್ತಿದ್ಯಾ ಅಂತ ಕೇಳ್ತಾಳೆ. ಪ್ರಶಾಂತ್ ಏನಿಲ್ಲ, ನನಗೆ ಇದೆಲ್ಲ ನಿಜವಾಗ್ಲೂ ನಡೀತಿದ್ಯಾ ಅಂತ ನಂಬೋಕೆ ಆಗ್ತಿಲ್ಲ, ಕನ್ಸ ನನ್ಸ ಅನಿಸ್ತಿದೆ ಅಂತಾನೆ. ಆಗ ಅರ್ಚನಾ ಅವನ್ ಕೈ ಹಿಡಿದು ಗಿಂಡಿ ಈಗ ನಂಬ್ತೀಯಾ ಅಂತಾಳೆ. ಪ್ರಶಾಂತ್ ಇದೆಲ್ಲ ನನಗೆ ಕನ್ಸಲ್ ನಡೀತಿತ್ತು, ಇಷ್ಟು ಬೇಗ ನಿಜ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅರ್ಚನಾ ನೀನಂದ್ರೆ ನನಗೆ ತುಂಬಾ ಇಷ್ಟ ಅಂತಾನೆ. ಆಗ ಅರ್ಚನಾ ನನಗೂ ಅಷ್ಟೇ, ನೀನಂದ್ರೆ ತುಂಬಾ ಇಷ್ಟ ಅಂತಾಳೆ. ಇಲ್ಲಿಂದಾಚೆಗೆ ಇಬ್ರು ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿ ಗಂಟೆಗಟ್ಲೆ ಫೋನ್ ಕಾಲ್ ಅಲ್ಲಿ ಮಾತಾಡೋದು ಎಲ್ಲ ಶುರುವಾಗುತ್ತೆ. ಆಗಾಗ ಭೇಟಿ ಆಗೋದು, ಊರ್ ಸುತ್ತೋದು, ಮುಂದೆ ಮದುವೆಯಾಗಿ ಹೇಗ್ ಬದುಕಬೇಕು ಅನ್ನೋದ್ರವರೆಗೂ ಹೋಗ್ಬಿಡ್ತಾರೆ. ಇವರಿಲ್ಲಿ ಈ ಲೆವೆಲ್ ಗೆ ಲವ್ ಮಾಡ್ತಿದ್ರೆ ಅವ್ರ ಮನೆಯವರು ಯಾವ ತರ ಅಂದ್ರೆ ಕ್ಲಾಸ್ ಅಲ್ಲಿ ಲೆಕ್ಚರರ್ ಪಾಠ ಮಾಡ್ಬೇಕಾದ್ರೆ ಅರ್ಚನನ್ ತಮ್ಮ ಫೋನ್ ಅಲ್ಲಿ ಮಾತಾಡ್ತಿರ್ತಾನೆ. ಅದನ್ನ ಪ್ರಶ್ನೆ ಮಾಡೋದಕ್ಕೆ ಲೆಕ್ಚರರ್ ಕೆನ್ನೆಗೆ ಹೊಡೆದು ಬಿಡ್ತಾನೆ. ಇವ್ರದು ಇಷ್ಟು ಆರೋಗ್ಯಂಟ್ ಫ್ಯಾಮಿಲಿ. ಮಗ ಲೆಕ್ಚರರ್ ಗೆ ಹೊಡೆದ್ರೆ ಅವ್ರ ಅಪ್ಪನಿಗೆ ಒಂಥರ ಹೆಮ್ಮೆ, ನೀನು ನಿಮ್ ತಾತನ್ ತರನೇ ಬಿಡೋ, ಅದೇ ಗತ್ತು ಮೇಂಟೈನ್ ಮಾಡ್ತೀಯ ಅಂತ ಎನ್ಕರೇಜ್ ಮಾಡಿ ಆ ಲೆಕ್ಚರರ್ ನ ಕರ್ಸಿ ನೀನ್ ಹೊಸಪ ಅಲ್ವಾ, ಅದಕ್ಕೆ ನಿನಗೆ ನಮ್ಮ ಹುಡುಗರು ಯಾರ್ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ, ಪ್ರಿನ್ಸಿಪಲ್ ನೀವೇ ಎಲ್ರು ತೋರಿಸಿ ಒಂದ್ಸಲ ಪರಿಚಯ ಮಾಡಿಸ್ಬಿಡಿ, ಆಗ ಕನ್ಫ್ಯೂಷನ್ ಇರಲ್ಲ ಅಂತ ಹೇಳಿ ಹೋಗ್ತಾನೆ. ಇವರು ಆ ತರ ಜನ. ಒಂದಿನ ಅರ್ಚನಾ ತಮ್ಮೊಂದು ಬರ್ತಡೇ ಇರುತ್ತೆ. ಪ್ರಶಾಂತ್ ನಿನ್ನೆ ಲವ್ ಮಾಡೋಕೆ ಶುರು ಮಾಡಿದಾಗಿಂದ ಒಂದೊಂದ್ ದಿನನೂ 1 ವರ್ಷ ಕಳೆದಂಗ್ ಫೀಲ್ ಆಗ್ತಿದೆ, ಬೇಗ ನಾವಿಬ್ರು ಜೊತೆ ಆಗ್ಬೇಕು, ನಿನ್ನ ಮೀಟ್ ಮಾಡದೆ ಇರೋಕಾಗ್ತಿಲ್ಲ ಅಂತಾನೆ. ಅದಕ್ಕೆ ಅರ್ಚನಾ ಸರಿ ಹಾಗಿದ್ರೆ ನಾಳೆ ಬಾ, ನನ್ನ ತಮ್ಮೊಂದು ಬರ್ತಡೇ ಇದೆ, ಜೋರಾಗಿ ಸೆಲೆಬ್ರೇಷನ್ ಇರುತ್ತೆ, ಮೀಟ್ ಮಾಡೋಣ ಅಂತಾಳೆ. ಪ್ರಶಾಂತ್ ಬಂದ್ರೆ ಒಂದು ಮುತ್ತು ಕೊಡ್ತೀಯ ಅಂತ ಕೇಳ್ತಾನೆ. ನೀನ್ ಮೊದ್ಲು ಬಾ ಆಮೇಲೆ ನೋಡೋಣ ಅಂತ ಹೇಳಿ ಕರ್ಸ್ತಾಳೆ. ಇವರು 3 ಜನ ಫ್ರೆಂಡ್ಸ್ ಬಂದು ಪಾರ್ಟಿಲಿ ಚೆನ್ನಾಗಿ ಕುಣಿದು ಮಜಾ ಮಾಡ್ತಾ ಎಂಜಾಯ್ ಮಾಡೋದು. ಅರ್ಚನಾ ಪ್ರಶಾಂತ್ ಕಣ್ಣು ಸನ್ನೆಲೆ ಲೈನ್ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಅರ್ಚನಾ ಸನ್ನೆ ಮಾಡಿ ಪ್ರೈವೇಟ್ ಆಗಿ ಮೀಟ್ ಮಾಡೋಣ ಬಾ ಅಂತ ಕರೀತಾಳೆ. ಎಲ್ರು ಡ್ಯಾನ್ಸ್ ಮಾಡೋದ್ರಲ್ಲಿ ಮಗ್ನ ಆಗಿರ್ಬೇಕಾದ್ರೆ ಇವರಿಬ್ರು ಬಿಲ್ಡಿಂಗ್ ಹಿಂದೆ ತೋಟಕ್ಕೆ ಹೋಗಿ ಕಾರಲ್ಲಿ ಕೂತ್ಕೊಂಡು ಕಿಸ್ ಮಾಡ್ತಿರ್ತಾರೆ. ಟೆರೆಸ್ ಮೇಲೆ ಪಾರ್ಟಿ ಮಾಡ್ತಿದ್ದ ಅರ್ಚನಾ ಅಪ್ಪ ಮಿಸ್ ಆಗಿ ಈ ಕಡೆ ಬಂದಾಗ ಕಾರ್ ಒಳಗಡೆ ತನ್ನ ಮಗಳು ಇರೋದು ಕಾಣಿಸ್ಬಿಡುತ್ತೆ. ತಕ್ಷಣ ಅವನ ಆಳುಗಳಿಗೆ ಹೇಳಿದ್ದೆ ಇವರಿಬ್ರು ಕಾಯ್ಕೊಂಡು ನಿಂತಿದ್ದ ಸಲೀಂಗೆ ಒದ್ದು ಕಾರೊಳಗಿಂದ ಇಬ್ಬರನ್ನು ಆಚೆ ಎಳ್ದಾಕಿ ಚೆನ್ನಾಗಿ ಹೊಡೆದು ಪ್ರಶಾಂತ್ನ ಅದೇ ರಾತ್ರಿ ಅವರ ಮನೆ ಹತ್ರ ಎಳ್ಕೊಂಡು ಹೋಗಿ ಅವ್ರ ಅಪ್ಪ ಅಮ್ಮನ್ನ ಆಚೆ ಕರೆದು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನೀವು ಊರ್ ಖಾಲಿ ಮಾಡ್ಬೇಕು ಅಂತ ಅವ್ರ ಅಪ್ಪನಿಗೆ ಬೆದರಿಕೆ ಹಾಕ್ತಾನೆ. ಏನಾಯ್ತು ದಣಿ ಅಂತ ಕೇಳಿದ್ರೆ ನಿಮ್ ಮಗ ದೊಡ್ಡ ತಪ್ಪು ಮಾಡಿದಾನೆ ಅಂತ ಹೇಳಿ ಅವ್ರ ಅಪ್ಪನ ಮುಂದೆ ಪ್ರಶಾಂತ್ಗೆ ಕಪಾಳಕ್ಕೆ ಹೊಡೆದು ಕಾಲಲ್ಲೇ ಉದಿತಾನೆ. ಅದನ್ನ ನೋಡಿ ಅವರಪ್ಪ ನಾಳೆ ಬೆಳಿಗ್ಗೆನೆ ಅವನ್ನ ಬೇರೆ ಊರಿಗೆ ಕಳಿಸ್ಬಿಡ್ತೀನಿ, ದಯವಿಟ್ಟು ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕಳಿಸಿ ಪ್ರಶಾಂತ್ಗೆ ಮುಖದ ಮೇಲೆ ಹೊಡಿತಾನೆ. ಇಷ್ಟು ದಿನ ಜೊತೆಲಿ ಓಡಾಡ್ಕೊಂಡಿದ್ದ ಪ್ರೇಮಿಗಳು ಈಗ ದೂರ
ದೂರ ಆಗ್ತಾರೆ. ಪ್ರಶಾಂತ್ ಕಂತೂ ಅರ್ಚನನ ನೋಡದೆ ಅವಳ ಜೊತೆ ಮಾತಾಡದೆ ಇರೋಕಾಗ್ತಿಲ್ಲ. ಅರ್ಚನಾ ಕೂಡ ವಿರಹ ವೇದನೆ ಅನುಭವಿಸ್ತಿರ್ತಾಳೆ. ಪ್ರಶಾಂತ್ ಮತ್ತು ಅವನ ಫ್ರೆಂಡ್ ಸಲೀಂ ಜೋಳದ ಗದ್ದೆಯಲ್ಲಿ ನುಸುಳ್ಕೊಂಡು ಹೋಗಿ ನೋಡಿದ್ರೆ ಅರ್ಚನಾ ಮನೆಗೆ ಗಂಡನ ಕಡೆಯವರು ಬರ್ತಿದ್ದಾರೆ. ಅರ್ಚನಾ ಇಷ್ಟ ಇಲ್ಲ ಅಂದ್ರು ಮನೆಯವರ ಬಲವಂತಕ್ಕೆ ಗಂಡನ ಮನೆಯವರ ಮುಂದೆ ಕೂತ್ಕೋತಾಳೆ. ಪ್ರಶಾಂತ್ ಇದನ್ನೆಲ್ಲ ಕಣ್ಣಲ್ಲೇ ನೋಡ್ತಿದ್ರು ಅಸಹಾಯಕನಾಗ್ ಬಿಡ್ತಾನೆ. ಅರ್ಚನಾ ಕಸಿನ್ ಮಂಗ್ಯ ಪ್ರಶಾಂತ್ ಮನೆಗೆ ಬಂದು ನಾನು ಅನ್ಕೊಂಡಿದ್ದೆ ನೀನೊಬ್ಬನೇ ಅವಳ ಹಿಂದೆ ಸುತ್ತುತ್ತಿದ್ಯಾ ಅಂತ, ಅವಳು ನಿನ್ನ ಇಷ್ಟ ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಿರ್ಲಿಲ್ಲ ಅಂತಾನೆ. ಮಂಗ್ಯ ಇವ್ರ ಮನೇಲಿದ್ದಾಗಲೇ ಅರ್ಚನಾ ಪ್ರಶಾಂತ್ ನ ಬಿಟ್ಟಿರೋಕಾಗದೆ ಇವ್ರ ಮನೆಗೆ ಬಂದ್ಬಿಡ್ತಾಳೆ. ಪ್ರಶಾಂತ್ ಅಜ್ಜಿಗೆ ಅವಳು ಬಂದದನ್ನ ನೋಡಿ ಭಯ ಆಗಿ ನೀನು ಮೊದಲು ಇಲ್ಲಿಂದ ಆಚೆ ಹೋಗು ಅಂತಾಳೆ. ಆದ್ರೆ ಅರ್ಚನಾ ಹೋಗೋದಿಲ್ಲ. ಆಗ ಆ ಅಜ್ಜಿನೇ ಹೊರಗಡೆ ಹೋಗಿ ಮೇನ್ ಡೋರ್ ಲಾಕ್ ಮಾಡ್ಕೊಂಡು ಪ್ರಶಾಂತ್ ಅವ್ರ ಅಪ್ಪನ ಕೂಕೊಂಡು ಹೋಗ್ತಾಳೆ. ಅರ್ಚನಾ ಮನೇಲಿ ಇಲ್ದಿರೋದನ್ನ ನೋಡ್ಕೊಂಡು ಅವ್ರಮ್ಮ ಈ ವಿಷಯನ ಎಲ್ಲರಿಗೂ ತಿಳಿಸ್ತಾಳೆ. ಅರ್ಚನಾ ಅಪ್ಪನಿಗೂ ತಮ್ಮನಿಗೂ ವಿಷಯ ಗೊತ್ತಾಗಿ ಮನೆ ಹತ್ರ ಬಂದು ನೋಡೋ ಅಷ್ಟರಲ್ಲಿ ಆ ಶೆಡ್ದು ಶೀಟ್ ಕಿತ್ತಾಕಿ ಪ್ರಶಾಂತ್, ಅರ್ಚನಾ, ಸಲೀಂ ಮತ್ತೆ ಪ್ರದೀಪ್ ಎಲ್ಲರೂ ಎಸ್ಕೇಪ್ ಆಗಿರ್ತಾರೆ. ಅರ್ಚನಾ ಅಂತೂ ಮೊದಲೇ ರೆಡಿಯಾಗಿ ಮನೆಯಿಂದ ಕೈಲಾದಷ್ಟು ಹಣ ಒಡವೆ ಎಲ್ಲ ಎತ್ಕೊಂಡ್ ಬಂದಿರ್ತಾಳೆ. ಅರ್ಚನಾ, ಪ್ರಶಾಂತ್ ಆದಷ್ಟು ಬೇಗ ಸಿಟಿ ಬಸ್ ಸ್ಟ್ಯಾಂಡ್ ತಲುಪಿ ಬಸ್ ಹತ್ತು ಕುಳಿತು ಬಿಡ್ತಾರೆ. ಪಾಟೀಲ್ ಕಡೆಯವರು ಬಂದು ನೋಡೋ ಅಷ್ಟರಲ್ಲಿ ಬಸ್ ಅಲ್ಲಿ ಮೂವ್ ಆಗ್ಬಿಡುತ್ತೆ. ಈಗ ಅರ್ಚನಾ ಕಸಿನ್ ಕೂಡ ಇವರ ಲವ್ ಸ್ಟೋರಿಗೆ ಸಪೋರ್ಟ್ ಇದ್ದಾನೆ ಅಂತ ಪಾಟೀಲ್ಗೆ ಗೊತ್ತಾಗಿ ಅವನನ್ನ ಕರೆಸಿ ಎಲ್ಲಿಗೆ ಹೋದ್ರು ಅಂತ ಕೇಳ್ತಾನೆ. ಇವನು ನನಗೆ ಗೊತ್ತಿಲ್ಲ ಅಂತಿರ್ತಾನೆ. ಅಷ್ಟರಲ್ಲಿ ಅವನಿಗೆ ಸಲೀಂ ಇಂದ ಕಾಲ್ ಬರುತ್ತೆ. ಪಾಟೀಲ್ ಸ್ಪೀಕರ್ ಅಲ್ಲಿ ಮಾತಾಡು ಅಂತ ಹೇಳ್ತಾನೆ. ಕಾಲ್ ಪಿಕ್ ಮಾಡಿದ ತಕ್ಷಣ ಆ ಕಡೆಯಿಂದ ಸಲೀಂ ಅಲ್ಲೆಲ್ಲ ಹೇಗಿದೆ ಅಂತ ಕೇಳ್ತಾನೆ. ಪಾಟೀಲ್ ಎಲ್ಲಿದ್ದೀರಾ ಕೇಳು ಅಂತ ಹೇಳ್ಕೊಡ್ತಾನೆ. ನಿಮ್ಮದೇ ಪಕ್ಕದ ಊರು ಫಾರ್ಮ್ ಹತ್ರ ಇದೀವಿ ಅಂತಾನೆ. ಪಾಟೀಲ್ ಎಕ್ಸಾಕ್ಟ್ ಎಲ್ಲಿದ್ದೀರಾ ಕೇಳು ಅಂತ ಹೇಳ್ಕೊಡ್ತಾನೆ. ಇವನು ಕೇಳಿದಾಗ ಸಲೀಂಗೆ ಡೌಟ್ ಬಂದು ಕಾಲ್ ಕಟ್ ಮಾಡ್ಬಿಡ್ತಾನೆ. ಮತ್ತೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ. ಪಾಟೀಲ್ ಕಡೆಯವರು ರಾತ್ರಿ ಆದ್ರೂ ಬಿಡದೆ ಇಡೀ ಫಾರ್ಮ್ ಅಲ್ಲೆಲ್ಲ ಹುಡುಕಾಟ ನಡೆಸ್ತಾರೆ. ಆದ್ರೆ ಈ ಹುಡುಗರು ಕಬ್ಬನ್ ಗದ್ದೆ ಒಳಗಡೆ ಉಳ್ಕೊಂಡಿದ್ದು ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಡಿಸೈಡ್ ಆಗಿ ಬೆಳಿಗ್ಗೆ ಎದ್ದು ಹೋಗ್ಬೇಕಾದ್ರೆ ಮಂಗ್ಯ ಸಿಗ್ತಾನೆ. ಅವನೇ ಆ ಕಡೆ ಬೋಟ್ ಇದೆ, ಆ ಕಡೆ ಹೋಗಿ ಅಂತ ದಾರಿ ತೋರಿಸ್ತಾನೆ. ಇವರು ಬೋಟ್ ಹತ್ತಿ ಮೋಟಾರ್ ಸ್ಟಾರ್ಟ್ ಮಾಡಿ ಹೋಗೋಷ್ಟರಲ್ಲಿ ಪಾಟೀಲ್ ಕಡೆಯವರು ಬರ್ತಾರೆ. ಆದ್ರೆ ಅವ್ರ ಕೈಗೆ ಇವ್ರು ಸಿಗೋದಿಲ್ಲ. ಮಂಗ್ಯ ಅವ್ರ ಕಡೆನೆ ಇತ್ಕೊಂಡು ಹುಡುಕಾಡ್ತಿರೋ ತರ ಪ್ರಿಟೆಂಡ್ ಮಾಡ್ತಿರ್ತಾನೆ. ಇವರೆಲ್ಲ ಬೈಕ್ ಅಲ್ಲಿ ಇನ್ನೊಂದ್ ದಡ ತಲುಪೋ ಅಷ್ಟರಲ್ಲಿ ಈ 4 ಜನ ದಡ ತಲುಪಿ ಸಲೀಂ ಮಧ್ಯರಾತ್ರಿಲಿ ಅವನ ರಿಲೇಟಿವ್ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆ ಮನೆಯವನು ನೀವು ಕರ್ಕೊಂಡು ಬಂದಿರೋದು ಸಾಮಾನ್ಯದವನ ಮಗಳಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಸಹಾಯ ಮಾಡ್ಬೇಕು, ಆದ್ರೆ ಕುತ್ತಿಗೆಗೆ ತೆಗೆದುಕೊಳ್ಳುವಂತ ಕೆಲಸ ಮಾಡಬಾರದು, ಸುಮ್ಮನೆ ನಿಮ್ಮಿಬ್ಬರ ಫ್ಯೂಚರ್ ನ ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ, ಸಿನಿಮಾನೇ ಬೇರೆ ನಿಜ ಜೀವನನೇ ಬೇರೆ ಅಂತ ಬುದ್ಧಿವಾದ ಹೇಳ್ತಾನೆ. ಆಗ ಪ್ರಶಾಂತ್ ಮತ್ತು ಅರ್ಚನಾ ಎದ್ದು ಹೋಗ್ಬಿಡ್ತಾರೆ. ಪ್ರದೀಪ್ ನಾನು ಹೋಗ್ತೀನಿ ನೀನ್ ಇಲ್ಲೇ ಇರೋ ಅಂತ ಸಲೀಂಗೆ ಹೇಳಿ ಹೊರಗಡೆ ಬರ್ತಾನೆ. ಆದ್ರೆ ಸಲೀಂ ಫ್ರೆಂಡ್ಶಿಪ್ ನ ಬಿಟ್ಕೊಡ್ಬಾರ್ದು ಅಂತ ಅವನು ಹೋಗ್ತಾನೆ. ಈ 4 ಜನ ಮಧ್ಯರಾತ್ರಿಲಿ ಬಂದು ಬೀದಿ ಬದಿಲಿ ಕುಳಿತಿರ್ತಾರೆ. ಆದ್ರೆ ಹುಡುಕಾಟದಲ್ಲಿದ್ದ ಪೊಲೀಸ್ನವ್ರ ಕೈಗೆ ಸಿಕ್ಕಿ ಅವ್ರು 4 ಜನರನ್ನ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ. ಹೆಲೋ ಸ್ಟೋರಿ ಪ್ಲಾನೆಟ್ ಫ್ಯಾಮಿಲಿ, ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ರಾನ್ಸ್ ಮೂವಿದು ಎಕ್ಸ್ಪ್ಲನೇಷನ್ ವಿಡಿಯೋ ಲಿಂಕ್ ಕೇಳ್ತಿದ್ರಿ. ಟ್ರಾನ್ಸ್ ಮೂವಿಲಿ ಹೇಗೆ ಯೇಸು ಹೆಸರಿಟ್ಕೊಂಡು ಬಿಸ್ನೆಸ್ ಮಾಡ್ತಾರೆ, ಜನರಲ್ ಇರೋ ದೇವರ ಮೇಲಿನ ನಂಬಿಕೆನ ದುರ್ಬಳಕೆ ಮಾಡ್ಕೊಂಡು ಮೂಢನಂಬಿಕೆ ಹರಡಿ ಹೇಗೆ ದುಡ್ಡು ಮಾಡ್ಕೊಳ್ತಾರೆ, ಇದರ ಹಿಂದಿನ ಮಾಫಿಯಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇರೋ ಮೂವಿ ಟ್ರಾನ್ಸ್. ಒನ್ ಆಫ್ ಮೈ ಆಲ್ ಟೈಮ್ ಫೇವರೇಟ್ ಮೂವಿ. ನೀವು ಈ ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ಲೇಬೇಕು ಅಂತ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಈ ಮೂವಿ ನಿಮಗೆ ಕನ್ನಡದಲ್ಲಿ ಡಬ್ಬಿಂಗ್ ಸಿಗಲ್ಲ. ಟ್ರಾನ್ಸ್ ವಿಡಿಯೋಗೋಸ್ಕರ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಕಾಮೆಂಟ್ ಬಾಕ್ಸ್ ಅಲ್ಲಿ ಪಿನ್ಡ್ ಕಮೆಂಟ್ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಫಾರ್ಮ್ ಬರುತ್ತೆ. ನಿಮ್ಮ ನೇಮ್ ಮತ್ತೆ ಮೊಬೈಲ್ ನಂಬರ್ ನ ಹಾಕಿ ಸಬ್ಮಿಟ್ ಕೊಟ್ರೆ ಈ ರೀತಿ ಥ್ಯಾಂಕ್ ಯು ಪೇಜ್ ಬರುತ್ತೆ. ಇಲ್ಲಿ ಕಾಣಿಸೋ UPI ನಂಬರ್ ಅಥವಾ QR ಕೋಡ್ ಯಾವ್ದಕ್ಕಾದ್ರೂ ಪರವಾಗಿಲ್ಲ, ಕೇವಲ ₹6 ಪೇ ಮಾಡಿದ್ರೆ ಅಥವಾ ಅದಕ್ಕೆ ಮೇಲೆ ನಿಮ್ ಇಷ್ಟ. ಇಲ್ಲಿ ಕಾಣಿಸೋ ವಾಟ್ಸ್ಆಪ್ ನಂಬರ್ಗೆ ಸ್ಕ್ರೀನ್ ಶಾಟ್ ನ ಶೇರ್ ಮಾಡಿದ್ರೆ ವಿತಿನ್ ಫ್ಯೂ ಅವರ್ಸ್ ನಿಮಗೆ ಆ ವಿಡಿಯೋದು ಗೂಗಲ್ ಡ್ರೈವ್ ಲಿಂಕ್ ಸಿಗುತ್ತೆ. ಕ್ಲಿಕ್ ಮಾಡಿ ಪೂರ್ತಿ ಸಿನಿಮಾದ ಕನ್ನಡ ಎಕ್ಸ್ಪ್ಲನೇಷನ್ ನೋಡಬಹುದು. ಈಗ ವಾಪಸ್ ಸೈರಾಟ್ ಸಿನಿಮಾ ಒಳಗಡೆ ಹೋಗೋಣ. ಸ್ಟೇಷನ್ ಅಲ್ಲಿ SI ಒಂದು ಖಾಲಿ ಪೇಪರ್ ಗೆ ಸೈನ್ ತಗೋತಾನೆ. ಫಾರ್ಮಾಲಿಟೀಸ್ ಇರಬಹುದು ಅನ್ಕೊಂಡು ಅರ್ಚನಾ ಸೈನ್ ಹಾಕಿರ್ತಾಳೆ. ಆದ್ರೆ ಮಂಗ್ಯ ಬಂದು ನಿನ್ನ ಆ 3 ಜನ ಹುಡುಗರು ಕಿಡ್ನಾಪ್ ಮಾಡಿ ರೇಪ್ ಮಾಡಿದ್ದಾರೆ ಅಂತ ಆ ಪೇಪರ್ ಅಲ್ಲಿ ಬರ್ಕೊಂಡಿದ್ದಾರೆ ಅಂತ ವಿಷಯ ತಿಳಿಸ್ತಾನೆ. ತಕ್ಷಣ ಕೋಪ ಬಂದು ಅರ್ಚನಾ ಸೀದಾ ಸ್ಟೇಷನ್ ಒಳಗಡೆ ಬಂದು ಇರೋ ಬರೋ ಪೇಪರ್ಸ್ ನೆಲ್ಲ ಹರಿದು ಹಾಕಿ ನಾನು ಅವ್ರ ಜೊತೆ ಇಷ್ಟಪಟ್ಟೆ ಹೋಗಿರೋದು, ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ, ನೀವು ಕೇಸ್ ಹಾಕೋದಾದ್ರೆ ನನ್ನ ಮೇಲೆ ಹಾಕೊಳ್ಳಿ, ಅವ್ರ ಮೇಲೆ ಕೇಸ್ ಹಾಕಿದ್ರೆ ಸರಿ ಇರಲ್ಲ ಅಂತ ಧೈರ್ಯವಾಗಿ ಜೋರಾಗಿ ಗಲಾಟೆ ಮಾಡ್ತಾಳೆ. ಅವರಪ್ಪ ಕಪಾಳದ ಮೇಲೆ ಹೊಡೆದ್ರು ಲೆಕ್ಕಕ್ಕೆ ಇಟ್ಕೊಳ್ದೆ ಅವ್ರನ್ನ ಬಿಟ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ ಅಂತ ಜೋರ್ ಮಾಡ್ತಾಳೆ. SI ಅವ್ರ ಅಪ್ಪನ ಸಮಾಧಾನ ಮಾಡಿ ಅರ್ಚನಾಗೆ ಸರಿ ಅವ್ರನ್ನ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆದ್ರೆ ಆ 3 ಜನಕ್ಕೂ ಪಾಟೀಲ್ ಕಡೆ ಗೂಂಡಗಳು ರೋಡ್ ಸೈಡ್ ಅಲ್ಲಿ ಹಿಗ್ಗ ಮುಗ್ಗ ಹೊಡಿತಾ ಇರ್ತಾರೆ. ಅರ್ಚನಾ ಗಾಡಿಲಿ ಹೋಗ್ಬೇಕಾದ್ರೆ ಗಲಾಟೆ ಮಾಡಿ ಗಾಡಿ ನಿಲ್ಸಿ ಹೋಗಿ ಆ 3 ಜನರನ್ನ ಬಿಡಿಸೋ ಪ್ರಯತ್ನ ಮಾಡ್ತಾಳೆ. ಯಾವಾಗ ಯಾರು ಅವಳ ಮಾತನ್ನ ಕೇಳಲ್ವೋ ಕೆಳಗಡೆ ಬಿದ್ದ ಪಿಸ್ತೂಲ್ ನ ಎತ್ಕೊಂಡು ಗನ್ ಪಾಯಿಂಟ್ ಇಟ್ಟು ದೂರ ಇರಿ ಅಂತ ಹೆದರಿಸಿ ಪ್ರಶಾಂತ್ ನ ಕರ್ಕೊಂಡು ಓಡ್ತಿರ್ತಾಳೆ. ಅವ್ರ ಹಿಂದೆ ಓಡ್ ಬಂದಾಗ ಒಬ್ಬನ ಕೈಗೆ ಫೈರ್ ಮಾಡ್ಬಿಡ್ತಾಳೆ. ಅಲ್ಲೇ ಬರ್ತಿದ್ದ ಒಂದು ಸ್ಲೋ ಟ್ರೈನ್ ಹತ್ಕೊಂಡು ಇಡೀ ರಾತ್ರಿ ಪ್ರಯಾಣ ಮಾಡಿ ಬೇರೆ ಸ್ಟೇಟ್ ಗೆ ಬಂದ್ಬಿಡ್ತಾರೆ. ಕೈಯಲ್ಲಿ ಕಾಸಿಲ್ಲ, ಬಟ್ಟೆ ಬರೆ ಏನೂ ಇಲ್ಲ. ಪ್ಲಾಟ್ಫಾರ್ಮ್ ಅಲ್ಲಿ TC ಸಿಕ್ಕಿ ಟಿಕೆಟ್ ಕೇಳ್ತಾನೆ. ಇವ್ರ ಹತ್ರ ಟಿಕೆಟ್ ಇರಲ್ಲ. ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ತಿದ್ದೀರಾ, ನಿಮ್ಮಿಬ್ರಿಗೂ ಸಂಬಂಧ ಏನು ಅಂತ ಆ TC ಕೇಳ್ತಿದ್ರೆ ಇವ್ರಿಗೆ ಅವನ ಭಾಷೆ ಅರ್ಥ ಆಗ್ತಿರಲ್ಲ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಜೇಬಲ್ಲಿದ್ದ ಸ್ವಲ್ಪ ಕಾಸ್ನ ಫೈನ್ ಅಂತ ಕಟ್ಟಿ ಪ್ಲಾಟ್ಫಾರ್ಮ್ ಇಂದ ಆಚೆ ಬರ್ತಾರೆ.
ಹೊಸ ಸಿಟಿ, ಯಾರು ಪರಿಚಯ ಇಲ್ಲ, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಮುಂದೆ ಏನು ಅನ್ನೋದೇ ಗೊತ್ತಿಲ್ಲ. ಪ್ರಶಾಂತ್ ಬೇರೆ ಏಟ್ ತಿಂದು ಮೈ ಕೈಯೆಲ್ಲ ಗಾಯ ಆಗಿರುತ್ತೆ. ಮೊದಲು ಹೋಗಿ ಹಾಸ್ಪಿಟಲ್ ಅಲ್ಲಿ ಇಂಜೆಕ್ಷನ್ ಹಾಕಿಸ್ಕೊಂಡು ಈಗ ಕತ್ತಲಿದ್ದ ಚೈನ್ ಮಾರಿ ಸ್ವಲ್ಪ ಹಣ ಸಿಗುತ್ತೆ. ಹೋಟೆಲ್ಗೆ ಹೋಗಿ ಊಟ ಮಾಡ್ತಿರ್ತಾರೆ. ಅರ್ಚನಾ ಆಪೋಸಿಟ್ ಅಲ್ಲಿ ಕೂತಿದ್ದವನು ಅವಳನ್ನೇ ಗುರಾಯಿಸ್ತಾ ಇರ್ತಾನೆ. ಅರ್ಚನಾ ನೋಡೋವರೆಗೂ ನೋಡಿ ದೋಸೆ ತಿಂತೀಯ ಅಂತ ಸನ್ನೆ ಮಾಡ್ತಾಳೆ. ದೊಡ್ಡ ಸಿಟಿ, ಎಷ್ಟು ಸುತ್ತಿದ್ರು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಂಜೆ ಆಗುತ್ತೆ. ರೂಮ್ ಮಾಡೋಣ ಅಂತ ಲಾಡ್ಜ್ಗೆ ಹೋದ್ರೆ ಅವರು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ರೂಮ್ಸ್ ಪ್ರೊವೈಡ್ ಮಾಡೋದಿಲ್ಲ. ಈಗ ವಿಧಿ ಇಲ್ಲದೆ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಕಾಲ ಕಳೀತಾರೆ. ಬೆಳಿಗ್ಗೆ ಸುಲಭ ಶೌಚಾಲಯ ಯೂಸ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ರೂಮ್ಸ್ ಹುಡ್ಕಾಡ್ತಾರೆ. ಯಾವ ಲಾಡ್ಜ್ ಅಲ್ಲೂ ಡಾಕ್ಯುಮೆಂಟ್ಸ್ ಇಲ್ಲದೆ ರೂಮ್ ಕೊಡಲ್ಲ. ಬೇರೆ ಎಲ್ಲೂ ಇರೋಕ್ಕಾಗಲ್ಲ ಅಂತ ಸಿನಿಮಾ ಥಿಯೇಟರ್ ಗೆ ಹೋಗಿ ನಿದ್ದೆ ಮಾಡಿ ಆಚೆ ಬರ್ತಾರೆ. ಮತ್ತೆ ಸಂಜೆ ಆಗುತ್ತೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರ್ತಾರೆ. 3 ಜನ ಪರೋಡಿಗಳು ಬಂದು, ಯಾರು ನೀವು, ಯಾಕೆ ಇಲ್ಲಿ ಮಲಗಿದ್ದೀರಾ, ನಡೀರಿ ಪೊಲೀಸ್ ಸ್ಟೇಷನ್ಗೆ ಅಂತ ಜನ ಇಲ್ಲಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಪ್ರಶಾಂತ್ ನ ಹಿಡ್ಕೊಂಡು ಅರ್ಚನಾ ಮೇಲೆ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡ್ತಾರೆ. ಅರ್ಚನಾ ಎಷ್ಟು ಬಿಡ್ಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಆಗದೆ ಇದ್ದಾಗ ಕಿರ್ಚ್ತಾ ಇರ್ತಾಳೆ. ಆಗ ಅಲ್ಲಿಗೆ ಒಬ್ಬ ಹೆಂಗಸು ಬಂದು ತೆಲುಗಲ್ಲಿ, ಹೇ ಏನ್ರೋ ಮಾಡ್ತಿದ್ದೀರಾ, ಬಿಡ್ರೋ ಆ ಹುಡುಗಿನ ಅಂತ ಹೇಳಿ ಆವಾಜ್ ಆಗ್ತಾಳೆ. ನೀನ್ ಯಾರು, ನಿನ್ ಕೆಲ್ಸ ನೀನ್ ನೋಡ್ಕೊ ಅಂದಾಗ ನಮ್ಮವರೆಲ್ಲ ಇಲ್ಲೇ ಇದಾರೆ, ಕರಿತೀನಿ ಅಂತ ಹೆದರಿಸ್ತಾಳೆ. ಆಗ ಆ ಪೊರ್ಕಿಗಳೆಲ್ಲ ಹೆದರಿ ಹೋಗ್ಬಿಡ್ತಾರೆ. ಆ ಹೆಂಗಸು ತನ್ನ ಮನೆಗ್ ಕರ್ಕೊಂಡು ಹೋಗಿ ಇಬ್ರಿಗೂ ಆಶ್ರಯ ಕೊಡ್ತಾಳೆ. ಪ್ರಶಾಂತ್ ಅವರ ಸ್ಟೋರಿ ಎಲ್ಲ ಹೇಳ್ಕೊಳ್ತಾನೆ. ಆಗ ಈ ಹೆಂಗಸು, ಈ ಏರಿಯಾ ಸರಿ ಇಲ್ಲ, ಈ ತರ ಆಶ್ರಯ ಇಲ್ಲದೆ ಬಂದ ಹೆಣ್ಮಕ್ಳನ್ನ ದುರುಪಯೋಗ ಮಾಡ್ಕೊಳಕ್ಕೆ ನೋಡ್ತಾರೆ. ಆರಂಭದಲ್ಲಿ ನಾನು ಇದನ್ನೆಲ್ಲ ತುಂಬಾ ಎದುರಿಸಿದೀನಿ. ನಮ್ಮಂತ ಒಂಟಿ ಹೆಂಗಸು ಸಿಕ್ಕರೆ ಸಾಕು, ಮದುವೆಯಾಗಿ ಮಕ್ಕಳಿರೋ ಗಂಡಸರುಗಳು ಕೂಡ ಹದ್ದನ ತರ ಆಡ್ತಾರೆ. ಆದ್ರೆ ನಾನು ತುಂಬಾ ಸ್ಟ್ರಾಂಗ್ ಇದೀನಿ, ನನ್ನ ಹತ್ರ ಯಾರು ಆಟ ಆಡೋಕ್ಕಾಗಲ್ಲ, ಅದಕ್ಕೆ ಈ ಸ್ಲಮ್ ಅಲ್ಲಿ ಯಾರು ನನ್ನ ತಂಟೆಗೆ ಬರಲ್ಲ ಅಂತೆಲ್ಲ ಹೇಳಿ ಅವ್ರಿಗೆ ಟೀ ಮಾಡ್ಕೊಡ್ತಾಳೆ. ಅರ್ಚನಾ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಬಂದು ಸುತ್ತ ಎಲ್ಲ ನೋಡ್ತಾಳೆ. ಆ ಜಾಗ ತುಂಬಾ ಕೊಳಕಾಗಿರುತ್ತೆ. ಸುತ್ತ ಬರೀ ಸ್ಲಮ್ಮು, ಗುಡ್ಸ್ಲುಗಳು. ಆ ಯಮ್ಮ ಅವಳದೇ ಒಂದು ಶೆಡ್ ಕರ್ಕೊಂಡ್ ಬಂದು, ಇದನ್ನ ನಾನು ಸಾಮಾನುಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟೋರ್ ರೂಮ್ ತರ ಬಳಸ್ತಿದ್ದೆ, ನೀವು ಇಲ್ಲೇ ಆರಾಮಾಗಿ ಉಳ್ಕೋಬಹುದು, ಇಲ್ಲಿ ಅಡುಗೆ ಕೂಡ ಮಾಡ್ಕೋಬಹುದು, ಬಾಡಿಗೆ ಎಲ್ಲ ಸದ್ಯಕ್ಕೆ ಬೇಡ, ನೀವು ದುಡಿಯೋಕೆ ಶುರು ಮಾಡಿದ್ಮೇಲೆ ಅದೆಲ್ಲ ನೋಡೋಣ, ಎಲ್ಲ ಧೂಳಾಗಿದೆ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ, ನಾನು ಅಂಗಡಿ ತೆಗಿಯೋಕೆ ಟೈಮ್ ಆಯ್ತು, ನಾನು ಹೋಗ್ತೀನಿ ಅಂತ ಹೇಳಿ ಕೀ ಕೊಟ್ಟು ಹೋಗ್ತಾಳೆ. ಪ್ರಶಾಂತ್ ಎಲ್ಲ ನೀಟಾಗಿ ಗುಡ್ಸಿ ಕ್ಲೀನ್ ಮಾಡ್ತಾನೆ. ಅರ್ಚನಾ ಡಸ್ಟ್ ಅಲರ್ಜಿ ಅಂತ ಆಚೆ ಹೋಗ್ಬಿಡ್ತಾಳೆ. ಏನೇ ಆದ್ರೂ ಅವಳಿಗೆ ಅಲ್ಲಿನ ವಾತಾವರಣ, ಸ್ಮೆಲ್ಲು ಯಾವ್ದು ಅಡ್ಜಸ್ಟ್ ಆಗ್ತಿರಲ್ಲ. ಆದ್ರೂನು ನಗ್ನಗ್ತಾ ಖುಷಿಯಿಂದ ಇರೋಕೆ ಶುರು ಮಾಡ್ತಾರೆ. ಎಷ್ಟೇ ಆದ್ರೂ ಅರ್ಚನಾ ರಿಚ್ ಆಗಿ ಫೆಸಿಲಿಟೀಸ್ ಗಳ ಜೊತೆ ಬೆಳೆದಿರೋ ಹುಡುಗಿ. ದಿನಗಳು ಕಳಿತಿದ್ದ ಹಾಗೆ ಮನೆಯವರ ನೆನಪಾಗುತ್ತೆ. ಒಂದ್ಸಲ ಮನೆ ಲ್ಯಾಂಡ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಅವರ ವಾಯ್ಸ್ ಕೇಳಿಸ್ಕೊಳ್ತಾಳೆ. ಆದ್ರೆ ಈ ಕಡೆಯಿಂದ ಮಾತಾಡಲ್ಲ. ಚೈನ್ ಮರದ ಕಾಸಲ್ಲೇ ಪ್ರಶಾಂತ್ ಹೊರಗಡೆ ಹೋಗಿ ದಿನಸಿ ತರಕಾರಿ ತಂದು ಒಂದು ಸೀಮೆಣ್ಣೆ ಸ್ಟವ್ ಅರೇಂಜ್ ಮಾಡಿ ತರಕಾರಿ ಹಚ್ಚೋದ್ರಿಂದ ಹಿಡಿದು ಅಡಿಗೆ ಮಾಡೋದ್ರವರೆಗೂ ಅವನೇ ನೋಡ್ಕೊಳ್ತಿರ್ತಾನೆ. ಅರ್ಚನಾಗೆ ಅಡಿಗೆ ಮಾಡೋದಿರ್ಲಿ, ಒಂದು ಬೆಳ್ಳುಳ್ಳಿ ಬಿಡ್ಸೋಕು ಬರಲ್ಲ. ಪ್ರಶಾಂತ್ ಅಡಿಗೆ ಮಾಡಿ ಊಟ ಮಾಡೋಣ ಬಾ ಅಂತ ಕರೆದ್ರು ಅವಳಿಗೆ ಊಟ ಮಾಡೋಕೆ ಮನ್ಸಿಲ್ಲ. ನನಗೆ ಈ ತರ ಬದುಕೋಕೆ ಆಗ್ತಿಲ್ಲ, ನಮ್ಮ ಮನೆಯವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದೀನಿ, ನನಗೆ ನಿನ್ ಜೊತೆ ಇರೋಕೂ ಇಷ್ಟ, ಮನೆಗೆ ಹೋಗೋಕೂ ಇಷ್ಟ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದೇ ಕಡೆ ಕೂತು ತಲೆಗೆ ಏನೇನೋ ವಿಷಯಗಳು ಬರುತ್ತೆ ಅಂತ ಹತ್ಕೊಂಡು ಹೇಳ್ತಾಳೆ. ಪ್ರಶಾಂತ್ ಅಳಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಮಾರನೇ ದಿನನೇ ಆ ಯಮ್ಮ ಒಂದು ಫ್ಯಾಕ್ಟ್ರಿಲಿ ಕೆಲಸ ಕೊಡಿಸ್ತಾಳೆ. ಊರಲ್ಲಿ ಪ್ರಶಾಂತ್ ಅವರ ಅಪ್ಪ ಅಮ್ಮ ಈ ಪಾಟೀಲ್ನ ಒತ್ತಡ ತಡೆಯೋಕಾಗದೆ ಊರ್ ಬಿಡ್ತಾರೆ. ತಾತ್ಯ ಪಾಟೀಲ್ಗೆ ಇನ್ನೂ ಮಗಳ ಮೇಲೆ ಕೋಪ ಹೋಗಿಲ್ಲ. ಅವಳ ರೂಮ್ಗೆ ಬಂದು ಅರ್ಚನಾಗೆ ಸಂಬಂಧಪಟ್ಟ ವಸ್ತುಗಳು, ಫೋಟೋಗಳೆಲ್ಲ ಹೊಡೆದು ಹಾಕ್ತಾನೆ. ಈ ಕಡೆ ಅರ್ಚನಾ ಫ್ಯಾಕ್ಟ್ರಿಲಿ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ. ಪ್ರಶಾಂತ್ ಒಂದು ಟಿಫನ್ ಸೆಂಟರ್ ಹಾಕೊಳ್ತಾನೆ. ಒಂದಿನ ರಾತ್ರಿ ಮಲಗಿದ್ದಾಗ ಸುಮಾರು 11 ಗಂಟೆ ಟೈಮಲ್ಲಿ ಅರ್ಚನಾ ನಂಬರ್ಗೆ ಒಂದು ಕಾಲ್ ಬರುತ್ತೆ. ಅವಳು ಕಾಲ್ ಪಿಕ್ ಮಾಡಿ ಮಾತಾಡಿ ಮಲ್ಕೋತಾಳೆ. ಪ್ರಶಾಂತ್ಗೆ ಯಾರಿರಬಹುದು ಅಂತ ಡೌಟ್ ಬಂದು ಅವಳ ಫೋನ್ ಎತ್ಕೊಂಡು ಪಾಸ್ವರ್ಡ್ ಹಾಕಿ ಟ್ರೈ ಮಾಡ್ತಾನೆ. ಪಾಸ್ವರ್ಡ್ ಇನ್ಕರೆಕ್ಟ್ ಅಂತ ಬರುತ್ತೆ. ಮಾರನೇ ದಿನ ಊಟ ಮಾಡ್ಬೇಕಾದ್ರೆ ಎಷ್ಟು ಹೇಳಿದ್ರು ಉಪ್ಪು ಜಾಸ್ತಿ ಹಾಕೋದನ್ನ ನೀನ್ ಬಿಡೋದಿಲ್ಲ ಅಂತ ಬೈದು ಫೋನ್ ತಗೊಂಡು ಪಾಸ್ವರ್ಡ್ ಏನು ಅಂತ ಕೇಳ್ತಾನೆ. ಪ್ರಶಾಂತ್ ಅಂತ ಹೇಳ್ತಾಳೆ. ರಾತ್ರಿ ಯಾರು ಕಾಲ್ ಮಾಡಿದ್ದು ಅಂತ ಕೇಳ್ತಾನೆ. ನನ್ನ ಕೊಲಿಗ್ ಪೂಜಾ ಕಾಲ್ ಮಾಡಿದ್ಲು ಅಂತಾಳೆ. ಅಷ್ಟೊತ್ತಲ್ಲಿ ಕಾಲ್ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾನೆ. ನಾನು ಅವರ ಪೆನ್ ಡ್ರೈವ್ ಅನ್ನ ಮರ್ತ್ಕೊಂಡು ತಗೊಂಡ್ ಬಂದ್ಬಿಟ್ಟಿದ್ದೆ, ಅದಕ್ಕೆ ಮಾಡಿದ್ಲು ಅಂತ ಸ್ವಲ್ಪ ಜೋರ್ ಧ್ವನಿಲಿ ಹೇಳ್ತಾಳೆ. ಪ್ರಶಾಂತ್ ಈಗ ಪಾಸ್ವರ್ಡ್ ಯಾಕೆ ಚೇಂಜ್ ಮಾಡಿದ್ಯಾ ಅಂತ ಕೇಳ್ತಾನೆ. ಕೆಲ್ಸದ ಜಾಗದಲ್ಲಿ ಯಾರು ನನ್ನ ಫೋನ್ ನ ಓಪನ್ ಮಾಡಿ ನೋಡಬಾರ್ದು ಅಂತ ಚೇಂಜ್ ಮಾಡಿದೆ ಅಂತ ಹೇಳ್ತಾಳೆ. ಹೀಗೆ ಪ್ರಶಾಂತ್ ಬಿಹೇವಿಯರ್ ಇಷ್ಟ ಆಗದೆ ಅರ್ಚನಾ ಮತ್ತೆ ಅವನ ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ವಾದ ಆಗುತ್ತೆ. ಮಾರನೇ ದಿನ ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಅರ್ಚನಾ ಪ್ರಶಾಂತ್ ನ ಮೂವಿಗೆ ಹೋಗೋಣ ಬಾ ಅಂತ ಕರಿತಾಳೆ. ನಾನು ಬರೋಕಾಗಲ್ಲ, ಕೆಲ್ಸ ಇದೆ ಅಂತಾನೆ. ನಿನ್ ಫೇವರೇಟ್ ಹೀರೋ ಮೂವಿಗೆ ಕರ್ಕೊಂಡು ಹೋಗ್ತಿದೀನಿ ಬಾ ಅಂತ ಕರಿತಾಳೆ. ಆದ್ರೂ ಪ್ರಶಾಂತ್ ಆಗಲ್ಲ, ಹೋಗ್ಲೇಬೇಕು ಅನ್ನೋದಾದ್ರೆ ನೀನ್ ಒಬ್ಬಳೇ ಹೋಗಿ ಬಾ ಅಂತಾನೆ. ಅರ್ಚನಾ ಬೇಜಾರ್ ಮಾಡ್ಕೊಂಡು ನಿನ್ ಈಗೋನ ನಿನ್ನ ಹತ್ರನೇ ಇಟ್ಕೋ, ನಾನು ಹೋಗ್ತೀನಿ ಅಂತ ಹೇಳಿ ಒಬ್ಬಳೆ ಫಿಲ್ಮ್ಗೆ ಹೋಗ್ತಾಳೆ. ಸಿನಿಮಾ ಬಿಡೋ ಟೈಮ್ಗೆ ಪ್ರಶಾಂತ್ ಥಿಯೇಟರ್ ಆಚೆ ನಿಂತ್ಕೊಂಡು ಅರ್ಚನಾಗೋಸ್ಕರ ಕಾಯ್ತಿರ್ತಾನೆ. ಪ್ರಶಾಂತ್ ಹೊರಗಡೆ ನಿಂತಿದ್ದಾಗ ಒಳಗಡೆ ಅರ್ಚನಾ ಒಬ್ಬ ವ್ಯಕ್ತಿ ಜೊತೆ ನಗನಗ್ತಾ ಮಾತಾಡ್ತಿರೋದನ್ನ ನೋಡ್ತಾನೆ. ಆ ವ್ಯಕ್ತಿ ಅವರ ಫ್ಯಾಕ್ಟರಿ ಮ್ಯಾನೇಜರ್ ಅಷ್ಟೇ. ಅವನ ಫ್ಯಾಮಿಲಿನ ಫಿಲ್ಮ್ಗೆ ಕರ್ಕೊಂಡು ಬಂದಿರ್ತಾನೆ. ಅರ್ಚನಾ ಸಿಕ್ಕಿದಾಗ ಮಾತಾಡಿಸ್ತಾನೆ. ಅರ್ಚನಾ ಪ್ರಶಾಂತ್ ನ ನೋಡಿ ಅವನ ಹತ್ರ ಬಂದು, ಇಲ್ಲಿ ಬಂದು ಕಾಯ್ಕೊಂಡು ನಿಂತ್ಕೊಳ್ಳೋದ್ರ ಬದಲು ನನ್ ಜೊತೆ ಮೂವಿಗಾದ್ರೂ ಬರ್ಬೋದಿತ್ತಲ್ಲ, ಸರಿ ನನಗೆ ಹೊಟ್ಟೆ ಹಸ್ವಾಗ್ತಿದೆ, ನಡಿ ಹೋಟೆಲ್ಗೆ ಹೋಗಿ ಏನಾದ್ರು ತಿನ್ನೋಣ ಅಂತ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾಳೆ. ಪ್ರಶಾಂತ್ಗೆ ನೀನು ಏನಾದ್ರು ತಿನ್ನು ಅಂದ್ರೆ ಅವ್ನ್ ತಿನ್ನಲ್ಲ, ನನಗ್ ಬೇಡ ಅಂತ ನಿರಾಕರಿಸ್ತಾನೆ. ಈಗ ಪ್ರಶಾಂತ್ ನಿನಗೇನು ಅನ್ಸಲ್ವಾ,
ನಿನ್ನ ಮ್ಯಾನೇಜರ್ ಜೊತೆ ಲಲ್ಲೆ ಹೊಡಿತಿದಲ್ಲ ಅಂತ ಕೇಳ್ತಾನೆ. ಅರ್ಚನಾಗೆ ಕೋಪ ಬಂದು, ಹಾಗೆಲ್ಲ ಮಾತಾಡಬೇಡ, ನಾನು ನಿನ್ ಜೊತೆ ಮೂವಿಗೆ ಹೋಗ್ಬೇಕು ಅಂತ ಒಂದಿನ ರಜಾ ಹಾಕೊಂಡಿದ್ದೆ, ನೀನು ನಮ್ಮ ಸಣ್ಣ ಜಗಳನ್ನ ನೆನಪಲ್ಲಿಟ್ಕೊಂಡು ಬರೋದಕ್ಕೆ ನಿರಾಕರಿಸಿದ್ರೆ ನಾನೇನ್ ಮಾಡ್ಲಿ? ನಾನ್ ಸಿನಿಮಾಗೆ ಹೋದೆ, ಅವರು ಅವ್ರ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ರು, ಅದು ನನ್ ತಪ್ಪ ಅಂತ ಕೇಳ್ತಾಳೆ. ಆಗ ಪ್ರಶಾಂತ್, ಅಂದ್ರೆ ಪಕ್ಕದಲ್ಲೇ ಕೂತ್ಕೊಂಡು ಚೆನ್ನಾಗಿ ಸಿನಿಮಾ ಎಂಜಾಯ್ ಮಾಡಿದ್ಯಲ್ವಾ ಅಂತ ಕೇವಲ ಹೋಗಿ ಮಾತಾಡ್ತಾನೆ. ಅರ್ಚನಾ, ಹಾಗೆಲ್ಲ ಮಾತಾಡಬೇಡ, ಆ ಮನುಷ್ಯ ತುಂಬಾ ಒಳ್ಳೆಯವನು, ನೀನೇ ಒಳ್ಳೆ ಚಿಲ್ಲರೆ ತರ ಮಾತಾಡ್ತಿದ್ಯಾ ಅಂದ್ಬಿಡ್ತಾಳೆ. ಪ್ರಶಾಂತ್ ತಕ್ಷಣ ಕಪಾಳಕ್ಕೆ ಹೊಡಿತಾನೆ. ಇವ್ರ ಜಗಳ ನೋಡಿ ಹೋಟೆಲ್ ಸರ್ವರ್, ನಿಮ್ ಜಗಳ ಎಲ್ಲ ಹೊರಗಡೆ ಇಟ್ಕೊಳ್ಳಿ ಅಂತಾನೆ. ತಕ್ಷಣ ಅರ್ಚನಾ ಅಲ್ಲಿಂದ ಎದ್ದು ಆಚೆ ಬಂದ್ಬಿಡ್ತಾಳೆ. ಅರ್ಚನಾ ಕೋಪದಿಂದ ನಡ್ಕೊಂಡು ಹೋಗ್ತಿರ್ತಾಳೆ. ಪ್ರಶಾಂತ್ ಹಿಂದೆ ಹಿಂದೆ ಬಂದು, ನಾನು ಹಾಗೆ ಹೇಳ್ಬಾರ್ದಾಗಿತ್ತು, ಸಾರಿ ಅಂತ ಕ್ಷಮೆ ಕೇಳ್ತಾನೆ. ಅವನು ಏನೇ ಕೇಳಿದ್ರು ಅವನನ್ನ ಮಾತಾಡಿಸ್ದೆ ಹೋಗ್ತಿರ್ತಾಳೆ. ಜನ ಎಲ್ಲ ಇವ್ರನ್ನೇ ನೋಡ್ತಾ ಇರ್ತಾರೆ. ಪ್ರಶಾಂತ್ ಅವಳ ಕೈ ಹಿಡಿದು, ನನ್ನ ಮಾತು ಕೇಳು, ನಿಂತ್ಕೋ ಅಂತ ಒತ್ತಾಯ ಮಾಡ್ತಿರ್ತಾನೆ. ಅರ್ಚನಾ, ನನ್ ಕೈ ಬಿಡು, ನೋವ್ತಿದೆ, ನಿನಗೋಸ್ಕರ ನನ್ನ ಫ್ಯಾಮಿಲಿನೇ ಬಿಟ್ಟು ಬಂದೆ, ನಾನ್ ತಪ್ಪು ಮಾಡಿದೆ ಅಂತ ಈಗ ಅನಿಸ್ತಿದೆ ಅಂತ ಬೈದು ಅವಳು ಪಾಡಿಗೆ ಅವಳು ಹೋಗ್ತಿರ್ತಾಳೆ. ಪ್ರಶಾಂತ್ ಹಿಂದೆನೆ ಬಂದು, ನಿನಗೋಸ್ಕರ ನಾನು ಕೂಡ ಫ್ಯಾಮಿಲಿ ಬಿಟ್ಟು ಬಂದಿದ್ದೀನಿ, ಈಗ ನೀ ನನ್ನ ಬಿಟ್ಟು ಹೋಗ್ತೀಯ ಅಂತ ಕೇಳಿದ್ರೆ ಅರ್ಚನಾ, ಹೌದು ಹೋಗ್ತೀನಿ, ನಿನ್ ಜೊತೆ ಈ ಕನಿಷ್ಠದ ಬದುಕೋಕೆ ಎಲ್ರನ್ನು ಬಿಟ್ಟು ಇಲ್ಲಿ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ, ನೀನು ಅನ್ನೋದೆಲ್ಲ ಸಹಿಸ್ಕೋಬೇಕಾ ಅಂದಾಗ ಪ್ರಶಾಂತ್ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾನೆ. ಇವರಿಬ್ರು ದಾರಲ್ಲಿ ಜಗಳ ಆಡ್ತಿದ್ರೆ ಎಲ್ರು ಇವ್ರನ್ನೇ ನೋಡ್ತಿರ್ತಾರೆ. ಪ್ರಶಾಂತ್ ಏನೇ ಹೇಳುದು ಅರ್ಚನಾ ಆಟೋ ಹತ್ತಿ ಹೋಗ್ಬಿಡ್ತಾಳೆ. ಪ್ರಶಾಂತ್ ಅರ್ಚನಾ ಹೋದ್ಮೇಲೆ ಎಲ್ಲಿ ಹೋದ್ಲು ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ, ಅವಳು ಕೆಲಸ ಮಾಡೋ ಫ್ಯಾಕ್ಟ್ರಿಲಿ ಎಲ್ಲಾ ಹುಡುಕಾಟ ಮಾಡ್ತಾನೆ. ಅವಳು ಎಲ್ಲೂ ಸಿಗೋದಿಲ್ಲ. ಆಶ್ರಯ ಕೊಟ್ಟಿದ್ದ ಹೆಂಗಸ ಹತ್ರ ಅರ್ಚನಾ ಮನೆ ಬಿಟ್ಟು ಹೋಗಿರೋದ್ರ ಬಗ್ಗೆ ಹೇಳ್ಕೊಂಡಾಗ, ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ ಜಗಳ ಆಡಬೇಡಿ ಅಂತ, ಮನೆ ಬಿಟ್ಟು ಬಂದು ಮದುವೆಯಾಗಿ ಸಂಸಾರ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ನಿಮ್ ಇಬ್ರಲ್ಲೂ ಮಂಡುತನ ಜಾಸ್ತಿ ಇದೆ. ಆ ಹುಡುಗಿ ಶ್ರೀಮಂತರ ಮನೆಯವಳು, ಈ ತರ ಡೈಲಿ ಕೆಲಸ ಮಾಡೋದು, ಸ್ಲಮ್ ವಾತಾವರಣದಲ್ಲಿ ಬದುಕೋದು, ಇದೆಲ್ಲ ಅವಳಿಗೆ ಹೊಂದಾಣಿಕೆ ಆಗೋದೇ ಇಲ್ಲ. ಆದ್ರೂ ನಿನ್ ಜೊತೆ ಸಂಸಾರ ಮಾಡ್ತಿದ್ದಾಳೆ ಅಂದ್ರೆ ನಿನ್ ಮೇಲೆ ಅವಳಿಗೆ ಅಷ್ಟೇ ಪ್ರೀತಿ ಇದೆ. ನಾನು ಕೂಡ ನಿಮ್ಮ ವಯಸ್ಸಲ್ಲೇ ಪ್ರೀತಿ ಮಾಡಿ ಮನೆ ಬಿಟ್ಟು ಬಂದವಳೆ. ನನ್ನ ಗಂಡ ನನ್ನ ನಡುನೀರಲ್ಲಿ ಕೈ ಬಿಟ್ಟು ಹೋದಾಗ ನಾನು 3 ತಿಂಗಳ ಗರ್ಭಿಣಿ. ನಿಮ್ಮನ್ನ ನಂಬಿ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾಳೆ. ಅರ್ಚನಾ ನೋಡಿದ್ರೆ ಟ್ರೈನ್ ಹತ್ತಿ ಊರ್ ಕಡೆ ಹೋಗ್ತಿದ್ದಾಳೆ. ಟ್ರೈನ್ ಒಂದು ಕಡೆ ಸ್ಟಾಪ್ ಕೊಟ್ಟಾಗ ಒಬ್ಬ ಭಿಕ್ಷುಕಿ, ನನ್ನ ಗಂಡನ್ಗೆ ಕುರುಡು, ದಯವಿಟ್ಟು ದಾನ ಮಾಡಿ ಊಟ ಕೊಡಿಸ್ಬೇಕು ಅಂತ ಭಿಕ್ಷೆ ಬಿಡ್ತಾಳೆ. ಅದನ್ನ ನೋಡಿ ಅರ್ಚನಾಗೆ ಕರಳು ಚುರ್ಕಂದು ತಕ್ಷಣ ಅವಳ ಗಂಡನ ನೆನಪಾಗುತ್ತೆ. ಪ್ರಶಾಂತ್ಗೆ ಅರ್ಚನಾ ನೆನಪಾಗಿ ನನ್ನನ್ನ ಬಿಟ್ಟು ಹೋಗ್ಬಿಟ್ಲು ಅಂತ ನೇಣು ಹಾಕೊಳ್ಳೋಕೆ ಮುಂದಾಗಿರ್ತಾನೆ. ತಾನು ದುಡುಕ್ತಿದ್ದೀನಿ ಅಂತ ಆ ನಿರ್ಧಾರನ ಅಲ್ಲಿಗೆ ಕೈ ಬಿಟ್ಟು ಸುಮ್ನಾಗ್ತಾನೆ. ಆದ್ರೆ ಅರ್ಚನಾ ಅದೇ ರಾತ್ರಿ ವಾಪಸ್ ಮನೆಗೆ ಬರ್ತಾಳೆ. ಅರ್ಚನಾ ಬಂದ ತಕ್ಷಣ ಇಬ್ರು ಒಬ್ರನ್ನೊಬ್ರು ಒಪ್ಕೊಂಡು ಅಳ್ತಾರೆ. ಪ್ರಶಾಂತ್, ನೀನ್ ಇಲ್ದೆ ನಾನು ಸತ್ತೋಗ್ಬಿಡ್ತೀನಿ, ಯಾವತ್ತು ನನ್ನ ಬಿಟ್ಟು ಹೋಗ್ಬೇಡ, ಇನ್ನು ಮುಂದೆ ಯಾವತ್ತು ನಿನಗೆ ಹರ್ಟ್ ಮಾಡಲ್ಲ ಅಂತ ಕ್ಷಮೆ ಕೇಳ್ತಾನೆ. ಮಾರನೇ ದಿನಾನೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಹಾರ ಬದಲಾಯಿಸಿಕೊಂಡು ಮದುವೆ ಆಗ್ತಾರೆ. ಸಮಯ ಕಳೆದ ಹಾಗೆ ಪ್ರಶಾಂತ್ ಬೈಕ್ ಶೋರೂಮ್ ಅಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಲೇಬರ್ ವರ್ಕರ್ ಆಗಿ ಫ್ಯಾಕ್ಟರಿಗೆ ಸೇರ್ಕೊಂಡಿದ್ದ ಅರ್ಚನಾ ವಿದ್ಯಾಭ್ಯಾಸ ಮತ್ತೆ ಕೆಲಸದ ಅನುಭವ ನೋಡಿ ಅದೇ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗ್ತಾಳೆ. ಹೀಗೆ ದಿಕ್ಕಾಪಾಲಾಗಿದ್ದ ಇವರ ಜೀವನ ಕ್ರಮೇಣ ಸರಿ ಹೋಗಿ ಒಂದು ಹಂತಕ್ಕೆ ಬರ್ತಾರೆ. ಖುಷಿಯಿಂದ ಇರ್ತಾರೆ. ಈ ಕಡೆ ಊರಲ್ಲಿ ಪ್ರಶಾಂತ್ ಅವರಪ್ಪ ನಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸಿ ಬಿಟ್ಟು ಹೋದ ಮಗ ನಮ್ಮ ಪಾಲಿಗೆ ಸತ್ತು ಹೋದ ಅಂತ ಫಿಕ್ಸ್ ಆಗಿರ್ತಾರೆ. ಇನ್ನು ಮಗಳು ಓಡ್ ಹೋದ್ಮೇಲೆ ತಾತ್ಯಾ ಪಾಟೀಲ್ ರಾಜಕೀಯದ ವರ್ಚಸ್ ಕೂಡ ಕಡಿಮೆ ಆಗಿರುತ್ತೆ. ಅರ್ಚನಾಗೆ ಒಂದು ಮಗುನೂ ಆಗಿರುತ್ತೆ. ಆಗಾಗ ಅವ್ರ ಅಪ್ಪನಿಗೆ ಗೊತ್ತಿಲ್ಲದ ಹಾಗೆ ಫೋನ್ ಅಲ್ಲಿ ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾಳೆ. ಈಗ ಚೆನ್ನಾಗಿದೀವಿ, ಇಬ್ಬರಿಂದ ತಿಂಗಳಿಗೆ 40,000 ದುಡಿತೀವಿ ಅಂತೆಲ್ಲ ಅವಳ ಬಗ್ಗೆ ಹೇಳ್ಕೊಳ್ತಿರ್ತಾಳೆ. ಅವ್ರ ಅಪ್ಪನಿಗೆ ಇನ್ನೂ ಅವಳ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂತ ಅರ್ಚನಾಗೆ ತುಂಬಾ ನೋವಾಗ್ತಿರುತ್ತೆ. ಹೆಂಗೋ ಆಶ್ರಯ ಇಲ್ಲದೆ ಬಂದವರು ಈಗ ಅದೇ ಸಿಟಿಲಿ ಒಂದು ಮನೆ ಕಟ್ಕೊಳ್ಳೋ ಲೆವೆಲ್ಗೆ ಬಂದಿರ್ತಾರೆ. ಎಲ್ಲ ಸುಸೂತ್ರವಾಗಿ ಚೆನ್ನಾಗಿ ಹೋಗ್ತಿರುತ್ತೆ. ಒಂದ್ಸಲ ಅರ್ಚನಾ ಹೀಗೆ ಮನೆ ಮುಂದೆ ಕೂತ್ಕೊಂಡು ಮಗುನ ಆಟ ಆಡಿಸ್ಕೊಂಡು ರಂಗೋಲಿ ಬಿಡ್ತಿರ್ತಾಳೆ. ಅವ್ರ ಪಕ್ಕದ ಮನೆ ಹೆಂಗಸರು ಬಂದು ಮಗುನ ಬಾ ನಾವು ಅಂಗಡಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಅವತ್ತು ಅರ್ಚನಾ ಮನೆಯವರು ಬರ್ತಾರೆ. ಅವಳ ತಮ್ಮ, ಸೋದರ ಮಾವ, ಚಿಕ್ಕಪ್ಪ ಮತ್ತೆ ಕೆಲವು ಸಂಬಂಧಿಕರು ಬಂದು ಅವಳ ಮುಂದೆ ನಿಂತ್ಕೊಂಡಾಗ ಅರ್ಚನಾಗೆ ಅವಳ ಕಣ್ಣನ್ನ ಅವಳಿಗೆ ನಂಬೋದಕ್ಕಾಗಲ್ಲ. ತವ್ರ ಮನೆಯವರನ್ನ ನೋಡಿ ತುಂಬಾ ಆನಂದ ಆಗುತ್ತೆ. ಅರ್ಚನಾ ತಮ್ಮ ತಗೋ ಇದನ್ನ ಅಮ್ಮ ಕೊಟ್ರು ಅಂತ ಒಂದು ಕವರ್ ಕೊಡ್ತಾನೆ. ಅರ್ಚನಾ ತುಂಬಾ ಖುಷಿಯಿಂದ ಮನೆ ಒಳಗಡೆ ಕರೀತಾಳೆ. ಅವ್ರ ಮನೆಯವರು ತುಂಬಾ ಉಡುಗೊರೆಗಳನ್ನ ತಂದಿರ್ತಾರೆ. ಎಲ್ಲರನ್ನು ಕೂರಿಸಿ ಕುಡಿಯೋಕ್ ನೀರ್ ಕೊಟ್ಟು ಮನೆಯವರ ಎಲ್ಲರ ಕ್ಷೇಮವನ್ನ ವಿಚಾರಿಸ್ಕೊಳ್ತಾಳೆ. ನೀವು ಟಿವಿ ನೋಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗ್ತಾಳೆ. ಇವರು ಗೋಡೆಲ್ ಹಾಕಿರೋ ಗಂಡ ಹೆಂಡತಿ ಮಗು ಫೋಟೋಸ್ ಗಳನ್ನ ನೋಡ್ತಾ ಇರ್ತಾರೆ. ಆಲ್ಬಮ್ ಇಸ್ಕೊಂಡು ಫೋಟೋಸ್ ನೋಡ್ತಾರೆ. ಅವರು ಟಿವಿ ನೋಡ್ತಿರುವಾಗ ಕ್ಯೂರಿಯಾಸಿಟಿಯಿಂದ ಕವರ್ ಗಳನ್ನ ತೆಗೆದು ಬಟ್ಟೆ ನೋಡ್ತಿರ್ತಾಳೆ. ಅವರಮ್ಮ ಮಗುಗೆ ಅರ್ಚನಾಗೆ ಬಟ್ಟೆ ಜೊತೆಗೆ ಬೆಳ್ಳಿ ಬಳೆಗಳನ್ನ ಕೊಟ್ಟಿರ್ತಾರೆ. ಅದೇ ಟೈಮ್ಗೆ ಹೊರಗಡೆಯಿಂದ ಪ್ರಶಾಂತ್ ಬರ್ತಾನೆ. ಅರ್ಚನಾ ಕಡೆಯವ್ರನ್ನ ನೋಡಿ ಒಂದು ಸ್ಮೈಲ್ ಕೊಟ್ಟು ಕಿಚನ್ ಗೆ ಬರ್ತಾನೆ. ಅರ್ಚನಾ, ನೋಡು ನಮ್ಮಮ್ಮ ನನಗೋಸ್ಕರ ಏನೆಲ್ಲ ಕೊಟ್ಟು ಕಳಿಸಿದಾರೆ, ನಾನು ಹೇಳಿರ್ಲಿಲ್ವಾ ಕಾಲಕ್ರಮಣ ಎಲ್ಲಾ ಸರಿ ಹೋಗುತ್ತೆ ಅಂತ. ನನಗಂತೂ ತುಂಬಾ ಖುಷಿ ಆಗ್ತಿದೆ, ನೀನ್ ಹೋಗಿ ಅವ್ರಿಗೆಲ್ಲ ಟೀ ಕೊಡು ಅಂತ ಟೀ ಕೊಟ್ಟು ಕಳಿಸ್ತಾಳೆ. ಇವತ್ತಂತೂ ಅರ್ಚನಾ ಮುಖದಲ್ಲಿ ಎಷ್ಟು ಆನಂದ, ಖುಷಿ ಅಂದ್ರೆ ಏನೋ ಒಂಥರ ನಿರಾಳ ಮನೋಭಾವನೆ. ಮತ್ತೆ ನನಗೆ ಎಲ್ಲಾನು ಸಿಕ್ತು ಅನ್ನೋ ಆನಂದ ಮನೆ ಮಾಡಿರುತ್ತೆ. ಈಗ ಪಕ್ಕದ ಮನೆ ನೈಬರ್ ಅರ್ಚನಾ ಮಗುನ ಕರ್ಕೊಂಡು ಬಂದು ಅವ್ರ ಮನೆ ಬಾಗ್ಲಲ್ಲಿ ಬಿಟ್ಟು ಮನೆ ಒಳಗಡೆ ಹೋಗು ಅಂತ ಬಿಡ್ತಾಳೆ. ಆ ಮಗು ಪುಟ್ಟ ಹೆಜ್ಜೆಗಳನ್ನ ಹಾಕೊಂಡು ಮನೆಗೆ ಬರುತ್ತೆ. ಮನೆ ಒಳಗಡೆ ನೋಡಿದ್ರೆ ತನ್ನ ಅಪ್ಪ ಅಮ್ಮ ಇಬ್ರು ದಾರುಣವಾಗಿ ಕೊಲೆಯಾಗಿ ಶವವಾಗಿ ಬಿದ್ದಿದ್ದಾರೆ. ಮನೆಯೆಲ್ಲ ರಕ್ತ ಹರಡಿದೆ. ಆ ರಕ್ತನ ತುಳ್ಕೊಂಡು ಆ ಮಗು ಹತ್ಕೊಂಡು ಆಚೆ ಬರುತ್ತೆ. ಆ ಪುಟ್ಟ ಮಗುವಿನ ರಕ್ತದ ಹೆಜ್ಜೆ ಗುರುತುಗಳನ್ನ ತೋರಿಸ್ತಾ ಸಿನಿಮಾನ ಮುಗಿಸ್ತಾರೆ.
ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ.